Hello friends, welcome back again. Bon Appetit Your Majesty ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಿ. ಅದ್ರಲ್ಲಿ ಆಲ್ರೆಡಿ 2 ಪಾರ್ಟ್ಸ್ ಅಪ್ಲೋಡ್ ಆಗಿದೆ. ನೋಡ್ತಾ ಇರೋರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಾರ್ಡ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಇವತ್ತಿನ ಈ ಇಂಟ್ರೆಸ್ಟಿಂಗ್ ಥರ್ಡ್ ಪಾರ್ಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕಿದ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಮತ್ತೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲೇ ಕೊಟ್ಟಿರ್ತೀನಿ. ಫಾಲೋ ಮಾಡದೇ ಇರೋರು ಅದನ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ಥರ್ಡ್ ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಾರ್ಟ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ನಮ್ ಹೀರೋಯಿನ್ ಬಂದು ಆ ಗವರ್ನರ್ ಅವ್ರ ಮನೆಯಲ್ಲಿ ಯಾರೋ ಒಂದು 4 ಜನ ಬರ್ತಿದ್ದಾರೆ, ಇಂಪಾರ್ಟೆಂಟ್ ಪರ್ಸನ್ಸ್. ಅವ್ರಿಗೆ ಅಡಿಗೆ ಮಾಡ್ಬೇಕು ಅಂತ ಒಂದು ಟಾಸ್ಕ್ ನ ಕೊಟ್ಬಿಟ್ರು. ಅದಕ್ಕೆ ಯಪ್ಪ ಹಿಂದ್ಗಡೆ ದೊಡ್ಡದಾಗೆ ಇಟ್ಟಿದ್ದಾನೆ. ಇನ್ ಕೇಸ್ ಅಡಿಗೆ ಏನಾದ್ರು ಚೆನ್ನಾಗಿಲ್ಲ ಅಂತಂದ್ರೆ ಅದಕ್ಕೆ ಅಡಿಗೆ ಮಾಡೋರ್ ಕೈನ ತಾನೇ ಕಡಿತಾರೆ, ನಮ್ಗೇನು ಪ್ರಾಬ್ಲಮ್ ಆಗಲ್ಲ ಅಂತ ಈ ಕಡೆ ಗವರ್ನರ್ ಅವ್ರ ಮಗ ಮಾತಾಡ್ಕೊಂಡಿರ್ತಾನೆ. ಈ ಕಡೆ ನಮ್ ಹೀರೋಯಿನ್ ನ ತೋರಿಸ್ತಾರೆ. ಅವಳು ಅಡಿಗೆ ಮಾಡ್ಬೇಕಲ್ವಾ, ಆ ಮೀಟ್ ಎಲ್ಲ ಎಷ್ಟು ಸೆಲ್ಸಿಯಸ್ ಅಲ್ಲಿ ಬೇಯಿಸಬೇಕು ಅದನ್ನೆಲ್ಲ ಚೆನ್ನಾಗಿ ಈಗ ನೋಟ್ ಮಾಡಿ ಇಟ್ಕೊಂಡಿದ್ಲು. ಇವಾಗ ಪ್ರೊಸೀಜರ್ ನ ಸ್ಟಾರ್ಟ್ ಮಾಡ್ತಾಳೆ. ಫಸ್ಟ್ ಆ ಮೀಟ್ ನ ಬಾಕ್ಸ್ ಶೇಪ್ ಅಲ್ಲಿ ಸ್ವಲ್ಪ ದಪ್ಪ ಪೀಸ್ ಆಗಿ ಕಟ್ ಮಾಡ್ಕೊಂತಾಳೆ. ಅದಾದ್ಮೇಲೆ ಒಂದು ಬಟರ್ ಪೇಪರ್ ತರ ಇರುತ್ತೆ. ಆ ಪೇಪರ್ ಮೇಲೆ ಫುಲ್ ಆಗಿ ಆಯಿಲ್ ಎಲ್ಲ ಅಪ್ಲೈ ಮಾಡ್ಬಿಟ್ಟು ಅದ್ರೊಳಗಡೆ ಮೀಟ್ ಇಟ್ಟು ನೀಟಾಗಿ ಅದನ್ನ ಪ್ಯಾಕ್ ಮಾಡಿ ಸ್ವಲ್ಪ ಹಗ್ಗನೆಲ್ಲ ಸುತ್ತಿ ಇಡ್ತಾಳೆ. ಈಗ ಅವಳು ಏನಂದಿದ್ದು 55 ಡಿಗ್ರಿ ಸೆಲ್ಸಿಯಸ್ ಬಾಯ್ಲ್ ಆಗ್ತಿರೋ ವಾಟರ್ ಅಲ್ಲಿ ಆ ಮೀಟ್ ನ ಬೇಯಿಸಬೇಕು ಅಂತ. ಇವಾಗ ಅಲ್ಲಿ ಬಾಯ್ಲಿಂಗ್ ವಾಟರ್ ಇದೆ. ಯೂಶುವಲ್ ಆಗಿ ಕಂಪ್ಲೀಟ್ ಆಗಿ ಬಾಯ್ಲ್ ಆಗೋ ವಾಟರ್ ಒಂದು 100 ಡಿಗ್ರಿ ಸೆಲ್ಸಿಯಸ್ ತೋರಿಸುತ್ತೆ. ತುಂಬಾ ಕೋಲ್ಡ್ ಆಗಿರೋ ವಾಟರ್ ಅಂತಂದ್ರೆ 20 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಇವಾಗ ಅದೆರಡನ್ನು ಮಿಕ್ಸ್ ಮಾಡಿ ಒಂದು ಕರೆಕ್ಟ್ ಹದಕ್ಕೆ ತಗೊಂಡ್ಬರ್ಬೇಕು. ಇವಾಗ ನಮ್ ಮಾಡರ್ನ್ ಟೆಕ್ನಾಲಜಿ ಅಂತಂದ್ರೆ ಏನೋ ಥರ್ಮೋಮೀಟರ್ ಇಟ್ಬಿಟ್ಟು ಚೆಕ್ ಮಾಡಿ ಹೇಳ್ಬಿಡ್ತೀವಿ. ಆದ್ರೆ ಇವಾಗ ನಮ್ ಹೀರೋಯಿನ್ ಇರೋ ಜಾಗದಲ್ಲಿ ಆತರ ಎಲ್ಲ ಚೆಕ್ ಮಾಡಕ್ ಆಗೋದಿಲ್ವಲ್ಲ. ಸೊ ಅದ್ರಲ್ಲಿ ಒಂದ್ ಸ್ವಲ್ಪ ತಣ್ಣೀರ್ನ ಉಯ್ಯಕ್ಕೆ ಹೇಳ್ತಾಳೆ. ಅವ್ರು ಕೂಡ ತಣ್ಣೀರ್ನ ಹಾಕ್ತಾರೆ. ಈಗ ಇವಳು ಅದನ್ನ ಚೆಕ್ ಮಾಡ್ಲೇಬೇಕಲ್ವಾ, ಅದೆಷ್ಟು ಡಿಗ್ರಿ ಸೆಲ್ಸಿಯಸ್ ಇದೆ ಅಂತ ಚೆಕ್ ಮಾಡ್ಬೇಕಲ್ವಾ. ಸೊ ಲಬಕ್ಕಂತ ಕೈನ ಇಟ್ಬಿಟ್ಲು. ಅವಳ ಹತ್ರ ಇಟ್ಟಿದ ತಕ್ಷಣ ಪಕ್ಕದಲ್ಲಿರೋಲ್ಲ ಭಯನೇ ಪಟ್ಬಿಟ್ರು. ಅಯ್ಯೋ ಅದೇನ ಹತ್ರ ಕೈ ಇಟ್ಬಿಟ್ರಿ, ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಕೈಯೆಲ್ಲ ಸುಟ್ಟೋಗ್ಬಿಡುತ್ತೆ ಅನ್ನೋವಾಗ ಅವಳು ಇಲ್ಲ ಏನಿಲ್ಲ ಇನ್ ಸ್ವಲ್ಪ ನೀರ್ ಹಾಕು ಅಂತ ಹೇಳಿ ಕರೆಕ್ಟ್ ಆಗಿ ಒಂದ್ ಲೆವೆಲ್ಗೆ ಅದೊಂದು 55-56 ಡಿಗ್ರಿ ಸೆಲ್ಸಿಯಸ್ ಬರೋವರ್ಗುನು ಆ ನೀರ್ನ ಒಂದು ಲೆವೆಲ್ಗೆ ಮಾಡಿದ್ಲು. ಇವಾಗ ಮೀಟ್ ಎಲ್ಲ ಅದ್ರೊಳಗಡೆ ಇಡ್ತಾಳೆ. ಅಲ್ಲಿರೋರಂತೂ ಇವಾಗ ನೀವು ಬಿಸಿ ನೀರಳ ಹತ್ರ ಕೈ ಇಟ್ರಲ್ಲ ನಿಮ್ ಕೈಗೆ ಏನಾದ್ರು ಆಗ್ಬಿಡುತ್ತೆ, ಸುಟ್ಟೋಗ್ಬಿಡುತ್ತೆ ಅನ್ನೋವಾಗ ಅವಳಂತಾಳೆ ಅತ್ರಲ್ಲ ಏನಿಲ್ಲ, ಈ ಮೆಥಡ್ ಅಲ್ಲಿ ನಾನು ಸುಮಾರು ಸತಿ ಅಡಿಗೆ ಮಾಡಿದೀನಿ, ಸೊ ನೋ ಪ್ರಾಬ್ಲಮ್ ಅಂತ ಹೇಳ್ತಾಳೆ. ಆಗ ಪಕ್ಕದಲ್ಲಿ ಇರೋರು ಕೇಳ್ತಾರೆ, ಯೂಶುವಲ್ ಆಗಿ ನಾವು ಮೀಟ್ ನ ಬಂದು ಫ್ರೈ ತಾನೇ ಮಾಡ್ತೀವಿ, ರೋಸ್ಟ್ ತಾನೇ ಮಾಡ್ತೀವಿ, ಆದ್ರೆ ನೀವೇನ್ ಈ ತರ ಬೇಯಿಸ್ತಾ ಇದ್ದೀರಾ ಅಂದಾಗ ಅವಳು ಹೇಳ್ತಾಳೆ, ನಾರ್ಮಲ್ ಸ್ವಲ್ಪ ಹೆಳ್ಸಾಗಿರೋ ಮೀಟ್ ಅಂತಂದ್ರೆ ಫ್ರೈ ಮಾಡಿದ್ರೆ ಬೆಂದೋಗ್ಬಿಡುತ್ತೆ, ಬಟ್ ಕತ್ತಿಯಲ್ಲಿ ಕಟ್ ಮಾಡಕ್ ಆಗದೆ ಇರೋ ತರ ಹಾಡಾಗಿರೋ ಮೀಟ್ ನಲ್ಲ ಈ ತರ ನೀರಲ್ಲಿ ಬೇಯಿಸೋದ್ರಿಂದ ತುಂಬಾ ಜ್ಯೂಸಿಯಾಗಿ ತುಂಬಾ ಟೆಂಡರ್ ಆಗಿ ಬೆಂದೋಗ್ಬಿಡುತ್ತೆ, ತಿನ್ನಕ್ಕೂ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾಳೆ. ಈ ತರ ಇವ್ರು ಅಡ್ಗೆ ಮಾಡ್ತಾ ಇರ್ಬೇಕಾದ್ರೆ ಇನ್ನೊಂದ್ ಕಡೆ ಇನ್ ಫ್ಯಾಮಿಲಿಗೆ ಸೇರಿರೋರು ಬಂದ್ಬಿಟ್ರು. ಅಂದ್ರೆ ಅಪ್ಪ ಮಗ ಇಬ್ರು ಆ ಜಾಗಕ್ಕೆ ಬಂದಿರ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ವೆಲ್ಕಮ್ ಮಾಡಕ್ ಹೋಗೋದೇ ಗವರ್ನರ್ ಅವ್ರ ಮಗ. ಹೆಂಗಾಯ್ತು ನಿಮ್ ಪಯಣ ಎಲ್ಲ ಹೆಂಗಾಯ್ತು ಅಂತ ಮಾತಾಡಿಸಿದಾಗ ಅವ್ರು ಕೂಡ ಚೆನ್ನಾಗಿ ಆಯ್ತು, ನಿಮ್ ತಂದೆ ಅವ್ರು ಹೇಗಿದ್ದಾರೆ, ಚೆನ್ನಾಗಿದ್ದಾರೆ ಅಂದ್ರೆ ಗವರ್ನರ್ ನ ಕೇಳ್ತಾ ಇರೋದು. ಅವ್ರು ಚೆನ್ನಾಗಿದ್ದಾರೆ ಅಂದಾಗ ಅವರು ಚೆನ್ನಾಗಿದ್ದಾರೆ ಅಂತ ಹೇಳಿ ಈಗ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಇದಕ್ಕೂ ಮುಂಚೆ ನಮ್ ಹೀರೋಯಿನ್ ಜೊತೆ ಸ್ವಲ್ಪ ಹೆಂಗಸರ್ನೆಲ್ಲ ಕರ್ಕೊಂಡ್ ಬಂದ್ರಲ್ಲ, ಅದ್ರಲ್ಲಿ ಕಡಿಮೆ ವಯಸ್ಸಿರೋರ್ನೆಲ್ಲ ಸ್ವಲ್ಪ ಡ್ರೆಸ್ಸಿಂಗ್ ಮಾಡ್ಕೊಂಡ್ ಬರಕ್ ಹೇಳಿದ್ರಲ್ವಾ, ಇವಾಗ ಅವ್ರನ್ನೆಲ್ಲ ನಿಲ್ಸಿರ್ತಾರೆ. ಇದ್ರಲ್ಲಿ ನಿಮ್ಗೆ ಯಾವ ಹುಡುಗಿ ಬೇಕೋ ಅವ್ರನ್ನ ಕರ್ಕೊಂಡು ಹೋಗಿ ಅಂತ ಹೇಳಿ ಈ ಜವಾಬ್ದಾರಿನ ಗವರ್ನರ್ ಅವ್ರ ಮಗನ್ಗೆ ಒಪ್ಸಿರೋದು. ಸೊ ಅಲ್ಲಿ ಆ ಗವರ್ನರ್ ಅವ್ರ ಮಗ ಹೋಗ್ಬಿಟ್ಟು ಎಲ್ಲಾರನು ನೋಡ್ತಾ ಇರ್ತಾರೆ. ಅಂದ್ರೆ ಇನ್ ಫ್ಯಾಮಿಲಿಗೆ ಸೇರಿರೋರು ಅಂತ ಹೇಳದ್ನಲ್ಲ, ಅವ್ರು ಬಂದು ಎಲ್ಲಾರನು ನೋಡ್ತಾರೆ. ಇನ್ನು ಹೇಳ್ಬೇಕಂದ್ರೆ ನೋಡ್ತಾ ಇದ್ದೀನಿ ಅನ್ನೋ ಹೆಸರಲ್ಲಿ ಒಂದೊಂದು ಹುಡುಗಿಗೂ ಒಂದೊಂದು ಹೆಸರನ್ನ ಇಡ್ತಾ ಇರ್ತಾರೆ. ನಿನ್ಗೆ ಅಲ್ಲು ದೊಡ್ಡದಾಗಿದೆ, ನಿನ್ ಮುಖದ ಮೇಲೆ ಮಚ್ಚೆ ದೊಡ್ಡದಾಗಿದೆ, ನಿನ್ಗೆ ವಯಸ್ಸಾಗಿರೋ ತರ ಇದೆಯಾ, ನೀನ್ ಚೆನ್ನಾಗಿಲ್ಲ ಅನ್ಕೊಂಡು ಹೋದವ್ರು ಒಂದ್ ಹುಡುಗಿನ ನೋಡ್ತಾರೆ. ನೋಡಿ ಸಖತ್ ಶಾಕ್ ಆಗ್ಬಿಟ್ರು, ಇದೇನಿದು ವಯಸ್ಸಾಗಿರೋ ಅಜ್ಜಿನೆಲ್ಲ ಕರ್ಕೊಂಡ್ ಮೇಕಪ್ ಮಾಡಿ ನಿಲ್ಸಿದೀರಾ ಅಂತ ಬೈತಾ ಇರ್ತಾರೆ. ಏನಿದು ನಿಮ್ ಊರಲ್ಲಿ ಚೆನ್ನಾಗಿರೋ ಹುಡುಗಿರೆಲ್ಲ ಇರ್ತಾರೆ ಅಂತ ಕೇಳ್ಪಟ್ಟೆ, ಆದ್ರೆ ಒಂದ್ ಹುಡುಗಿನೂ ಚೆನ್ನಾಗಿಲ್ಲ, ನಿಮ್ಮೂರ್ಗೆ ಜೇಹಿಯನ್ ಮಾಡೋದೇ ಒಂದು ವೇಸ್ಟ್ ಅನ್ನೋ ತರ ಮಾತಾಡ್ತಾ ಇರ್ತಾನೆ. ಇವಾಗ ಬಂದ್ರೆ ಎಲ್ಲಾ ಹುಡುಗಿರ್ನು ರಿಜೆಕ್ಟ್ ಮಾಡ್ಬಿಟ್ಟ. ನಮ್ಮ ಗವರ್ನರ್ ಅವರ ಮಗನ್ಗೆ ಟೆನ್ಷನ್ ಆಗುತ್ತೆ. ಆದ್ರೆ ಈಗ ಬಂದಿರೋರಲ್ಲಿ ಒಬ್ಬ ಹೇಳ್ತಾನೆ, ನಿಮ್ಮೂರಲ್ಲಿ ತುಂಬಾ ಸುಂದರವಾಗಿರೋ ಹುಡುಗಿ ಒಬ್ಳಿದಾಳೆ ಅಂತ ಕೇಳ್ಪಟ್ಟೆ ಅಂತ ಯಾರನ್ನೋ ಮೈಂಡ್ ಅಲ್ಲಿ ಇಟ್ಕೊಂಡು ಕೇಳೋ ತರನೇ ಕೇಳ್ತಾನ. ಈ ಗವರ್ನರ್ ಅವ್ರ ಮಗ ಕೇಳ್ತಾರೆ, ಯಾರ ಬಗ್ಗೆ ಕೇಳ್ತಿದೀರಾ ನೀವು ಅಂದಾಗ, ಏನಿಲ್ಲ ಗವರ್ನರ್ಗೆ ಒಂದು ಮೊಮ್ಮಗಳಿದಾಳೆ ಅಂತ ಕೇಳ್ಪಟ್ವಿ. ಇದನ್ನ ಕೇಳಿಸ್ಕೊಂಡು ಅವ್ರು ಸಖತ್ ಶಾಕ್ ಆಗ್ಬಿಟ್ರು. ಯಾಕಂದ್ರೆ ಅವ್ರ ಸ್ವಂತ ಮಗಳು, ಇವ್ರು ಬಂದ್ರೆ ಜೇಹಿಯಾಂಗ್ ಅಲ್ಲಿ ಇವಳನ್ನ ಕರ್ಕೊಂಡು ಹೋಗ್ಬಾರ್ದು ಅನ್ನೋದಕ್ಕೋಸ್ಕರನೇ ಅವಳನ್ನ ಬೇರೆ ಊರಿಗೆ ಕಳಿಸ್ತಾ ಇರೋದು. ಈಗ ಗವರ್ನರ್ ಮಗ ಹೇಳ್ತಾರೆ, ಇಲ್ಲಿ ನೋಡಿ ಅವಳು ಚೆನ್ನಾಗೇ ಇದ್ರೆ ಕೂಡ ಅವಳನ್ನ ಕರ್ಕೊಂಡು ಹೋಗೋದಕ್ಕೆ ಅನುಮತಿ ಇಲ್ಲ, ಯಾಕಂದ್ರೆ ಅವಳು ಇನ್ನು ಚಿಕ್ಕ ಹುಡುಗಿ, ಅದಕ್ಕೆಲ್ಲ ಹೆಂಗ್ ಅಲೌ ಮಾಡಕ್ ಆಗುತ್ತೆ ಅಂದಾಗ, ಏನು ಚಿಕ್ಕ ಹುಡುಗಿನೋ ದೊಡ್ಡ ಹುಡುಗಿನೋ ನಮ್ ರಾಜಗೋಸ್ಕರ ತಾನೇ ಮಾಡ್ತೀವಿ, ಅದು ಗವರ್ನರ್ ಮೊಮ್ಮಗಳಾಗಿದ್ರೆ ಕೂಡ ಅವಳಿಗೂ ಅದೇ ಗತಿನಿ ಅನ್ನೋ ತರ ಮಾತಾಡ್ತಾರೆ. ಇದನ್ನ ಕೇಳಿಸ್ಕೊಂಡ ಗವರ್ನರ್ ಅವ್ರ ಮಗ ಒಂಥರ ಟೆನ್ಷನ್ ಆಗುತ್ತೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ತೋರಿಸ್ತಾರೆ. ಈಗ ಕರೆಕ್ಟ್ ಆಗಿ 1/2 hour ಆಗೋಯ್ತು, ಅಂದ್ರೆ 30 minutes ಆಗೋಯ್ತು. ಮೀಟ್ ಕೂಡ ಬೆಂದಿದೆ ಅಂತ ಹೇಳಿ ಕಟ್ ಮಾಡಿದ್ರೆ ಹಂಗೆ ನೀಟಾಗಿ ಲೇಯರ್ ಆಗಿ ಕಟ್ ಆಗ್ತಾ ಇರುತ್ತೆ. ಆಹಾ ಈ ತರ ಮೀಟ್ ನ ಕಟ್ ಮಾಡೋದು ನಾನು ಯಾವಾಗೂ ನೋಡಿಲ್ಲ ಅಂತ ಹೇಳಿ ಅಲ್ಲೊಂದ್ ಲೇಡಿ ಇರಿ ನಾನು ಟೇಸ್ಟ್ ಮಾಡಿ ನೋಡ್ತೀನಿ, ಸ್ಮೆಲ್ ತುಂಬಾ ಚೆನ್ನಾಗಿದೆ ಅಂತ ಒಂದ್ ಪೀಸ್ ನ ಎತ್ತಿ ತಿಂದ್ ನೋಡ್ತಾರೆ. ಸಕ್ಕತ್ ಟೇಸ್ಟ್ ಆಗಿರುತ್ತೆ. ವಾವ್, ಈ ತರ ಒಂದು ಊಟನ ನಾನು ಇವಾಗವರೆಗೂ ತಿಂದಿಲ್ಲ, ಸಕ್ಕತ್ ಟೇಸ್ಟ್ ಆಗಿದೆ ಅಂತ ಹೇಳಿ ತುಂಬಾ ಹೊಗಳ್ತಾರೆ ಅದನ್ನ. ಅದಾದ್ಮೇಲೆ ಒಂದ್ ಸ್ವಲ್ಪ ಹೊತ್ತಿಗೆ ಅಲ್ಲಿರೋರು ಸೇರಿ ಊಟ ರೆಡಿ ಆಗಿದೆ, ಬನ್ನಿ ಊಟ ಮಾಡೋ ಜಾಗಕ್ಕೆ ಹೋಗೋಣ ಅಂತ ಈಗ ಬಂದಿರೋ ಇನ್ ಫ್ಯಾಮಿಲಿ ಅವ್ರನ್ನ ಊಟ ಮಾಡೋ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿಗೆ ಗವರ್ನರ್ ಕೂಡ ಬಂದು ಕೂತ್ಕೊಳ್ತಾರೆ. ಇಷ್ಟೊತ್ತು ನಾವು ಗವರ್ನರ್ ಅವ್ರ ಮಗ ಅಂತ ಹೇಳಿದ್ವಲ್ಲ, ಇವರು ಗವರ್ನರ್ ಸ್ವಲ್ಪ ವಯಸ್ಸಾದ 70 ತರಾನೇ ಇರ್ತಾರೆ. ಅವ್ರು ಕೂಡ ತುಂಬಾ ಚೆನ್ನಾಗಿ ಅವ್ರನ್ನೆಲ್ಲ ವೆಲ್ಕಮ್ ಮಾಡಿ ಕೂರ್ಸ್ಕೊಂಡು ಸ್ಟಾರ್ಟಿಂಗ್ ಅಲ್ಲಿ ಚೆನ್ನಾಗಿ
ಮಾತಾಡ್ತಾ ಇದಾರೆ, ನಿಮ್ಮ ಆರೋಗ್ಯ ಹೆಂಗಿದೆ, ನೀವು ಚೆನ್ನಾಗಿದ್ದೀರಾ, ನಾವ್ ಚೆನ್ನಾಗಿದ್ದೀವಿ ಅನ್ನೋ ತರ. ಆದ್ರೆ ಆ ಇಮ್ ಫ್ಯಾಮಿಲಿಗೆ ಸೇರೋ ವಯಸ್ಸಾದವ್ರು ಒಬ್ರು ಇರ್ತಾರಲ್ವಾ ಅಪ್ಪ, ಅವ್ನ್ ಟೆನ್ಷನ್ ಆಗ್ಬಿಟ್ಟ, ಇದೇನಿದು ಬಂದಾಗಿಂದ ಬರೀ ಸ್ನಾಕ್ಸ್ ಇಟ್ಟಿದ್ದೀರಾ ಟೇಬಲ್ ಮೇಲೆ, ಬಂದವ್ರಿಗೆ ಹೆಂಗ್ ಗೌರವ ಕೊಡ್ಬೇಕಂತ ಗೊತ್ತಿಲ್ವಾ, ಇದೇನಾ ನಮ್ಗೆ ಊಟ ಕೊಡೋ ಲಕ್ಷಣ, ಹಂಗೆ ಹಿಂಗೆ ಅಂತ ಬೈದಾಗ, ಚೇಚೆ ಇಲ್ಲ ನೀವು ಮಾತಾಡ್ತಾ ಇದ್ರಲ್ವಾ, ಅದಕ್ಕೆ ನಿಮ್ಗೆ ಸದ್ಯಕ್ಕೆ ಟೀ ಬಿಸ್ಕೆಟ್ ಹತ್ರ ಕೊಟ್ಟಿರೋದು, ಇರಿ ಊಟ ತಗೊಂಡ್ ಬರ್ತೀವಿ ಅಂತ ಹೇಳಿ ಸ್ವಲ್ಪ ಹೊತ್ತಿಗೆ ಊಟನ ಕೂಡ ತಗೊಂಡ್ ಬಂದು ಟೇಬಲ್ ಮೇಲೆ ಇಡ್ತಾರೆ. ಮೇನ್ ಡಿಶ್ ಆಗಿ ನಮ್ ಹೀರೋಯಿನ್ ಮಾಡಿರೋದೇ ಮೀಟೇ ತಾನೆ, ಮಿಕ್ಕಿರೋ ಸೈಡ್ ಡಿಶ್ ನೆಲ್ಲ ಪಕ್ಕದಲ್ಲಿ ಇಟ್ಬಿಟ್ಟು ಸ್ವಲ್ಪ ಸೀಸನಿಂಗ್ ಎಲ್ಲ ಮಾಡಿ ಒಂದ್ 4-5 ಪೀಸು ಆ ಮೀಟ್ ನೆಲ್ಲ ಹಂಗೆ ಪ್ಲೇಟ್ ಅಲ್ಲಿ ಇಟ್ಬಿಟ್ಟು ತಗೊಂಡ್ ಬಂದು ಇಟ್ಟಿರ್ತಾರೆ. ಅದನ್ನ ನೋಡಿ ಅವ್ರು ಇನ್ನೂ ಟೆನ್ಷನ್ ಆಗ್ಬಿಟ್ರು. ಒಂದು ಪೀಸ್ ಆ ಚಾಪ್ ಸ್ಟಿಕ್ಸ್ ಅಲ್ಲಿ ಒಂದು ಮೀಟ್ ನ ಪೀಸ್ ನ ಎತ್ತಿ ನೋಡ್ತಾರೆ, ಅಷ್ಟೇ ಟೆನ್ಷನ್ ಆಗ್ಬಿಟ್ರು. ಏನ್ ಕೆಲಸ ಮಾಡಿಟ್ಟಿದೀರಾ ನೀವು, ಒಂದು ರಾಜನ್ ಫ್ಯಾಮಿಲಿಗೆ ಸೇರಿರೋರ್ಗೆ ನೀವ್ ಈ ತರ ಗೌರವ ಕೊಡೋದು, ಆಕ್ಚುಲಿ ಈ ತರ ಊಟ ಮಾಡಕ್ಕೆ ಬರ್ತಾರಲ್ವಾ, ಅದಕ್ಕೇನೋ ಹೆಸರು ಹೇಳಿದ್ರಪ್ಪ ಅವ್ರ ಭಾಷೆ, ನನ್ಗೆ ಅದು ಅರ್ಥನೇ ಆಗ್ಲಿಲ್ಲ. ಆ ತರ ಒಂದು ವರ್ಡ್ ನ ಹೇಳ್ಬಿಟ್ಟು ಈ ತರನೇನ ನೀವು ನಮ್ಗೆ ಗೌರವ ಕೊಡೋದು, ಯೂಶುವಲ್ ಆಗಿ ಈ ತರ ನಾವೊಂದು ರಾಜ್ಯಕ್ಕೆ ಒಂದು ಏರಿಯಾಗೆ ಊಟಕ್ಕೆ ಹೋಗ್ತೀವಿ ಅಂತಂದ್ರೆ ಆ ಏರಿಯಾನಲ್ಲಿ ಏನೆಲ್ಲ ಬೆಳೀತಾರೋ ಅದನ್ನೆಲ್ಲ ನಾವು ಊಟದಲ್ಲಿ ಸೇರ್ಸಿರ್ಬೇಕು, ಆ ರಿಚ್ ಫ್ಲೇವರ್ಸ್ ಎಲ್ಲ ನಮ್ಗೆ ಅದ್ರಲ್ಲಿ ಸಿಗ್ಬೇಕು. ಆದ್ರೆ ನೀವ್ ನೋಡಿದ್ರೆ ಏನೋ 4-5 ಪೀಸ್ ಮಾಂಸನ ತಗೊಂಬಂದ್ ನಮ್ಮ ಮುಖಕ್ಕೆ ಬಿಸಾಕಿದ್ದೀರಾ ಅಂತ ಹೇಳಿ ಇಷ್ಟಕ್ಕೂ ಕೂಗಾಡಕ್ಕೆ ಶುರು ಮಾಡ್ಬಿಟ್ರು. ಊಟದಲ್ಲಿ ನಮ್ಮನ್ನ ತೃಪ್ತಿ ಪಡಿಸಿಲ್ಲ ಅಂತಂದ್ರೆ ನಾವ್ ಕೇಳಿದ್ದನ್ನ ನೀವು ಕೊಡ್ಲೇಬೇಕು, ಇದಕ್ಕೆ ಕಾಂಪೋಸಿಷನ್ ಆಗಿ ನೀವು ನಮ್ಗೆ ನಾವ್ ಕೇಳಿದ್ದನ್ನ ಕೊಡ್ಲೇಬೇಕು ಅನ್ನೋ ತರ ವಾದ ಮಾಡ್ತಾ ಇರ್ತಾರೆ. ಇವ್ರು ಏನ್ರ ಬಗ್ಗೆ ಮಾತಾಡ್ತಿದ್ದಾರೆ, ನೆಕ್ಸ್ಟ್ ಏನ್ ಕೇಳ್ತಾರೆ ಅಂತ ಹೇಳಿ ಗವರ್ನರ್ ಅವ್ರ ಮಗೆಗೆ ತುಂಬಾನೇ ಚೆನ್ನಾಗ್ ಗೊತ್ತು, ಯಾಕಂದ್ರೆ ಸ್ವಂತ ಮಗಳನ್ನ ತಾನೇ ಇವ್ರು ಕೇಳ್ತಾ ಇದಾರೆ, ಅದ್ ಕಳ್ಸ್ಬಿಡಕ್ ಆಗತ್ತೆ. ಸೊ ಈಗ ಗವರ್ನರ್ ಅವ್ರ ಮಗ ಹೇಳ್ತಾರೆ, ಇಲ್ಲಿ ನೋಡಿ ನೀವು ಸ್ವಲ್ಪ ಶಾಂತರಾಗಿರ್ರಿ, ಆಕ್ಚುಲಿ ನಿನ್ನೆ ನೈಟು ನಮ್ಮ ರಾಯಲ್ ಕಿಚನ್ ಅಲ್ಲಿ ಅಡಿಗೆ ಮಾಡ್ತಾ ಇದ್ದವರಲ್ಲ, ರಾತ್ರಿ ಇರೋ ಥಿಂಗ್ಸ್ ನೆಲ್ಲ ಎತ್ಕೊಂಡು ಇಲ್ಲಿಂದ ಹೊರಟೋಗಿದ್ದಾರೆ. ಸೊ ನಾವ್ ಇವತ್ತು ನೀವು ಬರ್ತಾ ಇದೀರ ಅನ್ನೋ ವಿಷಯ ಗೊತ್ತಾದ್ಮೇಲೆನೆ ಆಗ ತಕ್ಷಣಕ್ಕೆ ಕೆಲವು ಅಡಿಗೆ ಮಾಡೋರ್ನೆಲ್ಲ ಕರ್ಕೊಂಡ್ ಬಂದು ಈ ತರ ಅಡಿಗೆ ಮಾಡಿಸಿದೀವಿ. ಅವ್ರಿಗೆ ಈ ತರ ಒಂದು ಫ್ಯಾಮಿಲಿಗೆ ಯಾವ ತರ ಊಟ ಕೊಡ್ಬೇಕು ಅಂತ ಗೊತ್ತಿಲ್ಲ, ಅದರಿಂದ ಅದು ಅವ್ರು ಮಾಡಿರೋ ಮಿಸ್ಟೇಕು, ಅದಕ್ಕೆ ನಮ್ಮನ್ನ ಯಾಕೆ ನೀವು ಬ್ಲೇಮ್ ಮಾಡ್ತಾ ಇದ್ದೀರಾ, ಅಡಿಗೆ ಮಾಡಿರೋರ್ನ ಹತ್ರ ನೀವು ಪನಿಷ್ ಮಾಡ್ಬೇಕು, ನಾನು ಈಗ್ಲೂ ಅವ್ರನ್ನ ಕರ್ಕೊಂಡ್ ಬರಕ್ಕೆ ಹೇಳ್ತೀನಿ, ನಾವೇನೇ ಪನಿಷ್ಮೆಂಟ್ ಕೊಡಂಗಿದ್ರು ಅವ್ರಿಗೆ ಕೊಡ್ಬೇಕು ಅಂತ ಹೇಳಿ ಅಲ್ಲಿ ನಮ್ ಹೀರೋಯಿನ್ ಅವ್ರನ್ನ ಕರಿಯಕ್ಕೆ ಅಂತ ಒಂದು ಕೆಲ್ಸದವ್ರಿಗೆ ಹೇಳ್ಬಿಟ್ರು. ಅದೇ ಟೈಮಲ್ಲಿ ಒಳಗಡೆ ನಮ್ ಹೀರೋಯಿನ್ಗೆ ತುಂಬಾ ತೃಪ್ತಿ, ಅಪ್ಪಡಿ ನಾವು ಮಾಡ್ಕೊಟ್ಟಿರೋ ಊಟ ಹೆಂಗೋ ಇಷ್ಟ ಆಗ್ಬಿಡುತ್ತೆ. ಆ ಗವರ್ನರ್ ಅವ್ರ ಮಗ ಕೂಡ ನಮ್ಗೆ ಮಾತ್ ಕೊಟ್ಟಂಗೆ ನಮ್ಮನ್ನ ಇಲ್ಲಿಂದ ಹೊರಗಡೆ ಕಳಿಸ್ಬಿಡ್ತಾರೆ. ಆಮೇಲೆ ಫಸ್ಟ್ ನಾನು ಹೆಂಗೆ ಮತ್ತೆ ನನ್ನ ಫ್ಯೂಚರ್ಗೆ ಹೋಗೋದು ಅಂತ ಹೇಳಿ ಅದನ್ನೇ ಯೋಚನೆ ಮಾಡ್ಬೇಕು ಅಂತ ಇರ್ತಾಳೆ. ಆ ಟೈಮಲ್ಲಿ ಅಲ್ಲಿರೋ ಸೈನಿಕರೆಲ್ಲ ಬಂದ್ಬಿಟ್ಟು ಬನ್ನಿ ಅಂತ ಹೇಳಿ ತರ ಅಂತ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಇವ್ರಿಗೇನ್ ಅರ್ಥ ಆಗ್ತಿಲ್ಲ, ಯಾಕೆ ಇತರ ಹೇಳ್ಕೊಂಡು ಹೋಗ್ತಿದಾರೆ ಅಂತ ಎಲ್ಲಾರನ್ನೂ ಹೇಳ್ಕೊಂಡ್ ಬಂದು ಹಂಗೆ ಮಂಡಿ ಹಾಕಿ ಕೂರಿಸ್ಬಿಟ್ರು. ಇವ್ರಿಗೆಲ್ಲ ಒಂದು ಅರ್ಥ ಆಗ್ಲಿಲ್ಲ. ಅಲ್ಲಿರೋ ಗವರ್ನರ್ ಅವರ ಮಗ ಬಂದ್ಬಿಟ್ಟು ಎಲ್ಲಾರನ್ನೂ ಸರಿಯಾಗಿ ಬೈತಾ ಇರ್ತಾರೆ. ಒಂದು ರಾಜ ಫ್ಯಾಮಿಲಿ ಅವ್ರಿಗೆ, ಒಂದು ರಾಯಲ್ ಫ್ಯಾಮಿಲಿ ಅವ್ರಿಗೆ ಹೆಂಗ್ ಊಟ ಕೊಡ್ಬೇಕು ಅಂತ ಗೊತ್ತಿಲ್ವಾ, ಮೇನ್ ಡಿಶ್ ಎಲ್ಲಿದೆ, ಇದ್ರ ಒಂದ್ 4 ಪೀಸ್ ನ ಕೊಟ್ಬಿಟ್ಟು ಇದನ್ನೇ ಮೇನ್ ಡಿಶ್ ಅಂತ ಹೇಳ್ತಾ ಇದೀರಾ ನೀವು ಅಂತ ಇಷ್ಟಕ್ಕೂ ಬೈಯವಾಗ ಈಗ ಇಮ್ ಫ್ಯಾಮಿಲಿ ಅವ್ರು ಬಂದಿದ್ರಲ್ವಾ, ಅದ್ರಲ್ಲಿ ಮಗ ಅಂದ್ರೆ ನಮ್ಮ ಹೀರೋ ಇದಾರಲ್ವಾ ಅವ್ರ ಅಪ್ಪನಿಗೆ ಅಳಿಯ, ಅವ್ರಿಗೆ ಗವರ್ನರ್ ಅವ್ರ ಮಗ ಹತ್ರ ಹೇಳ್ತಾರೆ, ಇಲ್ಲಿ ನೋಡಿ ಇವಾಗ ನೀವ್ ಏನಕ್ಕೆ ಇಷ್ಟೊಂದು ಸೌಂಡ್ ಕೊಟ್ಟು ಮಾತಾಡ್ತಾ ಇದೀರಾ, ನಾವು ನಿಮ್ಗೋಸ್ಕರ ಒಂದು ಗಿಫ್ಟ್ ನ ತೋರಿಸ್ತೀವಿ ಅಂತ ಹೇಳಿ ಕರ್ಕೊಂಡ್ ಬನ್ನಿ ಅವಳನ್ನ ಅಂತ ಒಂದು ಸೌಂಡ್ ಕೊಟ್ಟಿದ ತಕ್ಷಣ ಅಲ್ಲಿ ಗವರ್ನರ್ ಅವರ ಮೊಮ್ಮಗಳನ್ನ ಇವಾಗ ಬೇರೆ ಊರಿಗೆ ಕಳಿಸ್ತಾ ಇದೀವಿ ಅಂತ ಹೇಳಿ ಕಳಿಸ್ಕೊಟ್ಟಿದ್ರಲ್ವಾ, ಆ ಹುಡ್ಗಿನ ಹೇಳ್ಕೊಂಡ್ ಬರ್ತಾರೆ. ಇದನ್ನ ನೋಡ್ಬಿಟ್ಟು ಗವರ್ನರ್ ಅವ್ರ ಮಗಂತೂ ಕರಳೆಲ್ಲ ಕಿತ್ಕೊಂಡ್ ಬರೋ ತರ ಆಗ್ತಾ ಇರುತ್ತೆ. ಈ ವಿಷಯ ಇವಾಗ ಗವರ್ನರ್ಗೆ ಗೊತ್ತಾಗ್ತಾ ಇರೋದು. ಸೊ ಸಖತ್ ಶಾಕ್ ಆಗ್ಬಿಟ್ರು, ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಅವಾಗೆ ನಮ್ ಹೀರೋಯಿನ್ಗೆ ಅರ್ಥ ಆಗೋದು ಇದೆಲ್ಲ ಇವ್ರು ಮಾಡ್ತಾ ಇರೋ ಪ್ಲಾನು, ಇವ್ರು ಇಲ್ಲಿ ಬಂದಿರೋದು ಊಟ ಮಾಡೋದಕ್ಕೋ ಏನಕ್ಕೋ ಅಲ್ಲ, ಆಲ್ರೆಡಿ ಪ್ಲಾನ್ ಮಾಡ್ಕೊಂಡ್ ಬಂದಿದ್ದಾರೆ ಹುಡುಗಿನ ಕರ್ಕೊಂಡ್ ಹೋಗೋದಕ್ಕೋಸ್ಕರ ಅಂತ. ಅವಾಗ ಅವಳು ಹಂಗೆ ಬಗ್ಗೆ ನೋಡ್ತಾಳೆ, ನಾವು ಮಾಡಿರೋ ಊಟ ಚೆನ್ನಾಗೇ ಇತ್ತಲ್ವಾ ಅಂತ. ನೋಡಿದ್ರೆ ಪ್ಲೇಟ್ ಅಲ್ಲಿ ಎಲ್ಲಾ ಪೀಸಸ್ ಹಂಗೆ ಇದೆ, ಒಂದು ಕೂಡ ಅವ್ರು ತಿಂದಿಲ್ಲ. ತಿಂದೇನೆ ಇವ್ರು ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದಾರ. ಹೆಂಗಾದ್ರೂ ಮಾಡಿ ಅವ್ರು ತಿನ್ನೋ ತರ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಯಾಕಂದ್ರೆ ಅದು ಬಿಸಿಯಾಗಿರುವಾಗ ತಿಂದ್ರೇನೆ ಅದು ಟೇಸ್ಟ್ ಬರೋದು, ಇಲ್ಲಾಂದ್ರೆ ಅದು ಟೇಸ್ಟ್ ಇರೋದಿಲ್ವಲ್ಲ, ಏನ್ ಮಾಡೋದು ಅಂತ ಯೋಚನೆ ಮಾಡಿದವಳು ಇವಳೆ ಬಾಯ್ ಬಿಟ್ಟು ಕೇಳ್ತಾಳೆ, ಇಲ್ಲಿ ನೋಡಿ ನೀವ್ ಅದನ್ನ ಸ್ವಲ್ಪನೂ ಟೇಸ್ಟ್ ಮಾಡಿ ನೋಡಿಲ್ಲ, ಟೇಸ್ಟ್ ಮಾಡ್ದೇನೆ ಊಟ ಚೆನ್ನಾಗಿಲ್ಲ ಏನ್ ಹಿಂಗ್ ಕೊಟ್ಟಿದೀರಾ ಅಂತ ಹೇಳೋದು ತಪ್ಪಲ್ವಾ, ಒಂದ್ಸತಿ ತಿನ್ ನೋಡಿ ಅಂದಾಗ ಐಮ್ ಫ್ಯಾಮಿಲಿಗೆ ಸೇರಿರೋರು ಹೇಳ್ತಾರೆ, ಇರೋದೇ 4 ಪೀಸು, ಅದ್ರಲ್ಲಿ ಒಂದು ಇಂಗ್ರೀಡಿಯೆಂಟ್ ಕಾಣಿಸ್ತಾ ಇಲ್ಲ, ಒಂದು ಫ್ಲೇವರ್ ಬರ್ತಾ ಇಲ್ಲ, ಏನು ಇಲ್ಲ, ಅದನ್ನ ತಿನ್ಬೇಕಾ ನಾವು, ಏನೋ ನಾಯಿಗೆ ಮೂಳೆ ಪೀಸ್ ಬಿಸಾಕ್ದಂಗೆ ನಮ್ಗೆ 4 ಪೀಸ್ ನ ಬಿಸಾಕಿದ್ದೀರಾ ಅನ್ನೋ ತರ ಮಾತಾಡ್ತಾನೆ. ಇನ್ನು ಹೇಳ್ಬೇಕಂದ್ರೆ ಇವಾಗ ನಮ್ಗೆ ಊಟ ಬಡಿಸ್ತಿದ್ದೀರಲ್ವಾ, ಇದ್ರ ಪ್ರೊಸೀಜರ್ ನಿಮ್ಗೆ ಚೆನ್ನಾಗ್ ಗೊತ್ತಾ, ನಿಮ್ಮ ಏರಿಯಾದಲ್ಲಿ ನೀವು ಬೆಳೆಯೋ ಪ್ರತಿ ಒಂದನ್ನ ಕೂಡ ನೀವು ಮಾಡಕ್ ಕೊಡೋ ಅಡ್ಗೆನಲ್ಲಿ ನೀವು ಮಿಕ್ಸ್ ಮಾಡಿರ್ಬೇಕು, ಅದ್ರ ಫ್ಲೇವರ್ಸ್ ನಮ್ಗೆ ಬರ್ಬೇಕು, ನೀವ್ ಅದನ್ನೇ ಮಾಡ್ಕೊಟ್ಟಿಲ್ಲ, ಬರೀ 4 ಪೀಸ್ ನ ಹಾಕೊಟ್ಟಿದ್ದೀರಾ, ಇದನ್ನ ಹೆಂಗ್ ನಾವ್ ತಿನ್ನೋದು, ನೀವ್ ಹೇಳ್ದಂಗ್ ನಾವ್ ಕೇಳ್ಬೇಕಾ ಅನ್ನೋ ತರ ಇಮ್ ಫ್ಯಾಮಿಲಿ ಅವ್ರು ಮಾತಾಡಿದಾಗ ಹೀರೋಯಿನ್ ಹೇಳ್ತಾಳೆ, ಇಲ್ಲ ದಯವಿಟ್ಟು ಒಂದ್ಸತಿ ಟೇಸ್ಟ್ ಮಾಡಿ ನೋಡಿ, ನೀವ್ ಹೇಳಿರೋ ತರ ಈ ನಾಡಿನಲ್ಲಿ ಬೆಳೆಯೋ ಪ್ರತಿಯೊಂದನ್ನ ಕೂಡ ನಾವು ಅದ್ರಲ್ಲಿ ಸೇರ್ಸಿದೀವಿ ಅಂತ ಹೇಳಿದಾಗ, ಸರಿ ಹೆಂಗ್ ಮಾಡಿದೆ ಏನೇನ್ ಸೇರ್ಸಿದ್ಯಾ ಹೇಳು ಅಂದಾಗ, ನೀವು ಫಸ್ಟ್ ತಿನ್ನಿ ನಾನು ಆಮೇಲೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳ್ತಾಳೆ. ಅಷ್ಟೇ ಅಲ್ಲ ಗವರ್ನರ್ ಅವ್ರ ಮಗ ಕೂಡ ಅದನ್ನೇ ಹೇಳ್ತಾರೆ, ಹೌದು ನೀವು ಒಂದ್ಸತಿ ಟೇಸ್ಟ್ ಮಾಡಿ ನೋಡಿ ಅಂತ. ಸರಿ ಆಯ್ತು, ಏನ್ ಇಷ್ಟೊಂದು ಹೇಳ್ತಾ ಇದಾರೆ ತಿನ್ ನೋಡೋಣ ಅಂತ ಹೇಳಿ ಆ ಇಮ್ ಫ್ಯಾಮಿಲಿಗೆ ಸೇರಿರೋ ಇಬ್ರು ಅದನ್ನ ಟೇಸ್ಟ್ ಮಾಡಿ ನೋಡ್ತಾರೆ. ನೋಡಿ ಬಾಯಲ್ಲಿ ಇಕ್ಕಿದ ತಕ್ಷಣ ಹಂಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ತೋರಿಸ್ತಾರೆ ಅವ್ರಿಗೆ ಏನೇನ್ ಫ್ಲೇವರ್ಸ್ ಡಿಶ್ ಅಲ್ಲಿ ಕಾಣಿಸ್ತಾ ಇದೆ ಅಂತಂದ್ರೆ, ಈ ಪ್ರಾನ್ಸ್ ಒಂದ್ ಕಡೆ ಹಾರ್ತಾ ಇರುತ್ತೆ, ಮಶ್ರೂಮ್ ಒಂದ್ ಕಡೆ ಹಾರ್ತಾ ಇರುತ್ತೆ, ಮತ್ತೆ ಇನ್ನು ಏನೋ ಕೆಲವೊಂದು ಐಟಮ್ಸ್ ಎಲ್ಲ ಹಾರ್ತಾ ಇರುತ್ತೆ, ಅದ್ ಹಂಗೆ ಬಾಯಲ್ಲಿ ಇಟ್ಟಿದ ತಕ್ಷಣ ಕರ್ಗೋಗ್ತಾ ಇದೆ ಮೀಟು, ಅಷ್ಟು ಟೆಂಡರ್ ಆಗಿ ಕುಕ್ ಆಗಿರುತ್ತೆ. ಏನಿದು ಈ ಪ್ರಪಂಚದಲ್ಲಿ ಈ ತರ ಕೂಡ ಯಾರಾದ್ರೂ ಅಡಿಗೆ ಮಾಡ್ತಾರ, ಆ ಮೀಟ್ ನಾನು ಜಸ್ಟ್ ಅಲ್ಲೂ ಕೂಡ ಟಚ್ ಮಾಡಿಲ್ಲ, ಹಂಗೆ ತುಪ್ಪ ತರ ನನ್ನ ನಾಲ್ಗೆ ಮೇಲೆನೆ ಕರ್ಗೋಗ್ತಾ ಇದೆ, ಈ ತರ ಒಂದು ಡಿಶ್ ನಾವ್ ಇವಾಗವರೆಗೂ ತಿಂದಿಲ್ವೆ ಅಂತ ಹೇಳಿ ಅವ್ರ ಬಾಯ್ ಬಿಟ್ಟ ಮಾತನ್ನ ಹೇಳಿಲ್ಲ ಅಂದ್ರೂ ಅವ್ರ ಮುಖ ಎಕ್ಸ್ಪ್ರೆಷನ್ ಅಲ್ಲೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇದನ್ನೇ ನಮ್
ಹೀರೋಯಿನ್ ಗುರುಗುರ ಅಂತ ನೋಡ್ತಾನೆ ಇದ್ಲು ಅವಳ ಎಕ್ಸ್ಪ್ರೆಷನ್ ಹೆಂಗ್ ಚೇಂಜ್ ಆಗುತ್ತೆ ಅಂತ. ಇವ್ರ ತರ ಶಾಕಿಂಗ್ ಅಲ್ಲಿ ಇರೋವಾಗ ಅವಳಿಗೆ ಅರ್ಥ ಆಗೋಯ್ತು. ಇವಾಗ ಅವಳ ಮನ್ಸಲ್ಲೇ ಅನ್ಕೊಂತಾ ಇದ್ದಾಳೆ ಯಾವ ತರ ಇವಾಗ ಮಾಡ್ಕೊಟ್ಟಿರೋ ಅಡಿಗೆನ ಹೆಂಗ್ ಮಾಡೋದ್ಲು ಅಂತ. ಫಸ್ಟ್ ಬಂದು ಈ ಒಣಗಿರೋ ಮೀನು ಅದನ್ನ ಚೆನ್ನಾಗಿ ಹುರಿದ್ಬಿಟ್ಟು ಅದನ್ನ ಫುಲ್ ಪೌಡರ್ ಮಾಡಿರ್ತಾಳೆ. ಇನ್ನೊಂದ್ ಕಡೆ ಮಶ್ರೂಮ್, ಡ್ರೈ ಮಶ್ರೂಮ್ ನ ಕೂಡ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿರ್ತಾಳೆ. ಅದಾದ್ಮೇಲೆ ಒಂದು ಲೇಡಿ ಹತ್ರ ಹೇಳಿದ್ರಲ್ಲ ಪ್ರಾನ್ಸ್ ನ ಚೆನ್ನಾಗಿ ಉರಿರಿ ಅಂತ, ಅದು ಡ್ರೈ ಆಗೋ ತನಕ ಚೆನ್ನಾಗಿ ಹುರಿದ್ಬಿಟ್ಟು ಈಗ ಮಶ್ರೂಮ್ ಪೌಡರ್, ಪ್ರಾನ್ಸ್ ಪೌಡರ್ ಮತ್ತೆ ಒಣಗಿರೋ ಮೀನ್ ಪೌಡರ್ ನೆಲ್ಲ ಹಾಕಿ ಅದ್ರ ಜೊತೆಗೆ ಇನ್ನಷ್ಟು ಮಸಾಲೆಗಳನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸೀಸನಿಂಗ್ ತರ ರೆಡಿ ಮಾಡಿರ್ತಾಳೆ. ಅದನ್ನೇ ಆ ಮೀಟ್ ಜೊತೆ ಡಿಪ್ ಮಾಡ್ಕೊಂಡು ತಿನ್ನೋದಕ್ಕೆ ಪ್ಲೇಟ್ ಅಲ್ಲಿ ಸೈಡ್ ಅಲ್ಲಿ ಹಾಕಿರೋ ಪುಡಿ. ಅವ್ರು ಇವಾಗ ಅದ್ರಲ್ಲಿ ತಾನೇ ಡಿಪ್ ಮಾಡ್ಕೊಂಡು ತಿಂದ್ರು. ಸೊ ಅವ್ರ ಮುಖ ರಿಯಾಕ್ಷನ್ ನೋಡಿನೇ ನಮ್ ಹೀರೋಯಿನ್ ಗೆ ಅರ್ಥ ಆಗೋಯ್ತು. ಹಪ್ಪಾಡಿ ಅವ್ರು ತಿನ್ಬಿಟ್ರು ಚೆನ್ನಾಗೇ ಇರುತ್ತೆ ಆ ಟೇಸ್ಟ್, ಅವ್ರ ಮುಖ ನೋಡಿದ್ರೇನೆ ಗೊತ್ತಾಗ್ತಿದೆ ನಾವು ತಪ್ಪಿಸ್ಕೊಂಡ್ಬಿಡ್ತೀವಿ ಅಂತ ಅನ್ಕೊಂಡಿದ್ದಾಳೆ. ಆದ್ರೆ ಇಲ್ಲಿ ತಿಂದಿರೋರು ಸ್ವಲ್ಪನೂ ಮನಸಾಕ್ಷಿನೇ ಇಲ್ದೆ ಆ ಚಾಪ್ ಸ್ಟಿಕ್ಸ್ ನ ಕೆಳಗಡೆ ಇಟ್ಬಿಟ್ಟು ಇಲ್ಲ ಈ ಊಟ ಸ್ವಲ್ಪನೂ ಚೆನ್ನಾಗಿಲ್ಲ, ನಮ್ಗೆ ಸ್ವಲ್ಪನೂ ಇಷ್ಟ ಆಗಿಲ್ಲ, ಬರೀ ಬೆಂದಿರೋ ಮಟನ್ ತಗೊಂಡ್ ಬಂದು ಇಟ್ಬಿಟ್ಟು ಇದನ್ನ ತಿನ್ನು ಅಂತ ಇದೀರಾ, ಅದ್ರ ಒಂದು ಟೇಸ್ಟ್ ಇಲ್ಲ, ಒಂದು ಫ್ಲೇವರ್ ಇಲ್ಲ, ಏನು ಇಲ್ಲ ಅಂತ ಇದಾರೆ. ಇದನ್ನ ಕೇಳಿಸ್ಕೊಂಡು ನಮ್ ಹೀರೋಯಿನ್ ಗೆ ಶಾಕ್ ಆಗೋಯ್ತು. ಎಷ್ಟು ಸುಳ್ಳು ಹೇಳ್ತಿದಾರ ನೋಡ, ಹುಡುಗಿನ ಕರ್ಕೊಂಡ್ ಹೋಗ್ಬೇಕನ್ನೋ ಒಂದೇ ಒಂದು ರೀಸನ್ ಗೆ ನನ್ನ ಅಡಿಗೆಗೆ ಅವಮಾನ ಮಾಡ್ತಾ ಇದಾರ. ಅವ್ರ ಮುಖ ನೋಡಿದ್ರೇನೆ ನನ್ಗೆ ಗೊತ್ತಾಯ್ತು ಊಟ ಎಷ್ಟು ಟೇಸ್ಟ್ ಆಗಿದೆ ಅಂತ. ಇದ್ರ ನಾನ್ ಒಪ್ಕೊಳ್ಳಲ್ಲ ಅನ್ನೋ ತರ ಕೂತಿರ್ತಾಳೆ. ಅದೇ ಟೈಮ್ ಅಲ್ಲಿ ಆ ಗವರ್ನರ್ ಕೂಡ ಊಟನ ಒಂದ್ಸತಿ ಟೇಸ್ಟ್ ಮಾಡಿ ನೋಡೋಣ ಅಂತ ಆ ಮೀಟ್ ನ ಹಂಗೆ ಸೀಸನಿಂಗ್ ಅಲ್ಲಿ ಡಿಪ್ ಮಾಡ್ಕೊಂಡು ತಿಂತಾರೆ. ನೋಡಿ ಗವರ್ನರ್ ಕೂಡ ಅಷ್ಟೇ ಆ ಸೀಸನಿಂಗ್ ಅಲ್ಲಿರೋ ಎಲ್ಲಾ ಫ್ಲೇವರ್ಸ್ ಹಂಗೆ ಹಿಂದ್ಗಡೆ ಬಂದು ಹೋಗುತ್ತೆ. ಅಷ್ಟೇ ನೆಕ್ಸ್ಟ್ ಮಿನಿಟ್ ಟೆನ್ಷನ್ ಆಗ್ಬಿಟ್ರು, ಏನಕ್ಕೆ ಈ ತರ ಸುಳ್ಳು ಹೇಳ್ತಾ ಇದ್ದೀರಾ, ಇವಾಗವರೆಗೂ ನನ್ನ ಜೀವನದಲ್ಲಿ ಈ ತರ ಒಂದು ಊಟನ ತಿಂದೇ ಇಲ್ಲ, ಅಷ್ಟು ಟೇಸ್ಟ್ ಆಗಿದೆ, ಆದ್ರೆ ನನ್ ಮೊಮ್ಮಗಳನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು ಅನ್ನೋದಕ್ಕೋಸ್ಕರ ಊಟ ಚೆನ್ನಾಗಿಲ್ಲ ಅಂತ ಸುಳ್ಳು ಹೇಳ್ತಾ ಇದ್ದೀರಾ, ನೀವೆಲ್ಲ ಏನ್ ಮನುಷ್ಯರು, ಸ್ವಲ್ಪನೂ ಮನಸಾಕ್ಷಿ ಇಲ್ವಾ ಅಂತ ಬೈತಾ ಇರ್ಬೇಕಾದ್ರೆ ಆ ಫ್ಯಾಮಿಲಿಗೆ ಸೇರಿರೋ ಮಗ ಇರ್ತಾನಲ್ವಾ ಅವ್ನು ತೋರಿಸ್ತಾನೆ, ಇಲ್ಲಿ ನೋಡಿ ಇದು ರಾಜ ಕೊಟ್ಟಿರೋ ಆರ್ಡರ್, ನಮ್ಮ ಹತ್ರ ಅವರ ಸೀಲ್ ಕೂಡ ಇದೆ ನೋಡಿ ಅಂತ ಹೇಳಿ ಆ ಸೀಲ್ ಹಾಕಿರೋ ತರ ಒಂದು ಬ್ಯಾಡ್ಜ್ ನ ತೋರಿಸ್ತಾರೆ. ಏನೋ ಸೀಲ್ ಇದೆಯಾ ನಿಮ್ ಮಾತಲ್ಲ ನಾನ್ ಕೇಳೋದಿಲ್ಲ ಅಂತ ಹೇಳಿ ಅಷ್ಟೇ ಆ ಗವರ್ನರ್ ಗೆ ಟೆನ್ಷನ್ ಆಗ್ಬಿಟ್ಟು ಕತ್ತಿ ಎತ್ಕೊಂಡ್ಬಿಟ್ರು. ಅಷ್ಟೇ ನಿಮ್ ಕತೆನ ಮುಗಿಸ್ಬಿಡ್ತೀನಿ, ತಲೆಗಳನ್ನ ತೆಗೆದ್ಬಿಡ್ತೀನಿ ಅಂತ. ಆದ್ರೆ ಹೆಂಗೋ ಗವರ್ನರ್ ಅವ್ರ ಮಗನೇ ಅವ್ರನ್ನ ಸಮಾಧಾನ ಮಾಡೋದು. ಅಪ್ಪ ಬೇಡಪ್ಪ ದಯವಿಟ್ಟು ಬಿಟ್ಬಿಡು, ನಾವ್ ಏನ್ ಮಾಡಿದ್ವು ಅದ್ರ ಪ್ರತಿಫಲನೆ ಇವತ್ತು ನಾವು ಅನುಭವಿಸ್ತಾ ಇರೋದು. ಇವಾಗ ನೀವು ಅವಸರ ಪಟ್ಟು ಏನಾದ್ರು ಮಾಡಕ್ ಹೋದ್ರೆ ಪ್ರತಿ ಒಂದು ಕೂಡ ತಲೆ ಕೆಳಗಾಗ್ಬಿಡತ್ತಪ್ಪ, ದಯವಿಟ್ಟು ಬಿಟ್ಬಿಡಿ ಅಂತ ಇವ್ರೆ ಅಳ್ಕೊಂಡು ಹೇಳುವಾಗ ಆ ಗವರ್ನರ್ಗೂ ತುಂಬಾನೇ ಬೇಜಾರಾಗೋಯ್ತು. ಆದ್ರೆ ಈಗ ಗವರ್ನರ್ಗೆ ಬೇರೆ ದಾರಿ ಕಾಣಿಸ್ತಾ ಇಲ್ಲ. ಅವ್ರ ಅವ್ರ ಮಗಳನ್ನ ಕಾಪಾಡ್ಕೊಬೇಕಂದ್ರೆ ನಮ್ ಹೀರೋಯಿನ್ ನ ಬಲಿ ಕೊಡ್ಲೇಬೇಕು, ಯಾಕಂದ್ರೆ ಅಡಿಗೆ ಊಟ ಅವ್ರಿಗೆ ಇಷ್ಟ ಆಗ್ಲಿಲ್ಲ, ಸೊ ಅವಳಿಗೆ ಪನಿಷ್ಮೆಂಟ್ ಕೊಟ್ಬಿಡಿ ಅನ್ನೋ ತರ ಈಗ ಗವರ್ನರ್ ಅವ್ರ ಮಗ ಮಾತಾಡ್ತಾ ಇದ್ದಾನೆ. ಇವಳು ಮಾಡಿರೋ ತಪ್ಪಿಗೆ ಇವಳೇ ಅನುಭವಿಸ್ಬೇಕು, ಅವಳ ತಲೆನ ತೆಗೆದ್ಬಿಡಿ ಅಂತ ಹೇಳಿ ನಮ್ ಹೀರೋಯಿನ್ ಗೆ ಸಖತ್ ಶಾಕ್ ಆಗೋಯ್ತು. ಏನ್ ಹೇಳ್ತಾ ಇದೀರಾ, ನನ್ ತಲೆ ತೆಗೆದ್ಬಿಡ್ತೀರಾ ಅಂತ ಹೇಳಿ. ಇನ್ನೇನಿಲ್ಲ ನೆಕ್ಸ್ಟ್ ಮಿನಿಟ್ ಅಪ್ಪ ಆರ್ಡರ್ ಕೊಟ್ಟಿದ ತಕ್ಷಣ ಸೈನಿಕರೆಲ್ಲ ಬಂದು ನಮ್ ಹೀರೋಯಿನ್ ತರ ಅಂತ ಒಂದು ಅಲ್ಲಿಗೆ ಹತ್ರ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಅವಳಿಗಂತೂ ಸಖತ್ ಭಯ ಆಗೋಯ್ತು. ಇಲ್ಲ ನೀವು ಸುಳ್ಳು ಹೇಳ್ತಾ ಇದೀರಾ, ನಾನ್ ಮಾಡಿರೋ ಊಟ ತುಂಬಾ ಚೆನ್ನಾಗಿದೆ ಅಂತ ವಾದಿಸ್ತಾ ಇರ್ತಾಳೆ. ಇದನ್ನೆಲ್ಲ ಫ್ಯಾಮಿಲಿಗೆ ಸೇರಿರೋರು ತುಂಬಾ ಎಂಜಾಯ್ ಮಾಡ್ಕೊಂಡು ನೋಡ್ತಾ ಇರ್ತಾರೆ. ಬಟ್ ಆ ಗವರ್ನರ್ ಗೆ ತುಂಬಾನೇ ಬೇಜಾರು, ಯಾಕಂದ್ರೆ ಊಟ ತುಂಬಾ ಚೆನ್ನಾಗಿತ್ತು, ಇದ್ರೂ ಈ ತರ ಒಂದು ತಪ್ಪಾದ ಕೆಲಸ ಮಾಡ್ತಾ ಇರೋದ್ರಿಂದ ಅವ್ರಿಗೂ ಬೇಜಾರಾಗಿ ಕಣ್ಣ ಗಟ್ಟಿಯಾಗಿ ಮುಚ್ಕೊಂಡಿರ್ತಾರೆ. ಅಷ್ಟೇ ನಮ್ ಹೀರೋಯಿನ್ ಕತೆ ಮುಗ್ದೋಯ್ತು ಅನ್ಕೊಳ್ಳೋಷ್ಟ್ರಲ್ಲಿ ಜೋರಾಗಿ ಒಂದು ಸೌಂಡ್, ಅಷ್ಟೇ ದಡಾರ್ ಅಂತ ಡೋರ್ ನ ಓಪನ್ ಮಾಡ್ಕೊಂಡು ಸಖತ್ ಸೂಪರ್ ಆಗಿ ನಮ್ಮ ಹೀರೋ ಎಂಟ್ರಿ ಕೊಡ್ತಾನೆ. ನೋಡಿ ಎಲ್ಲರೂ ಅಷ್ಟೇ ರಾಜ ಬಂದ್ರು ಅಂತ ಹೇಳಿ ಎಲ್ಲರೂ ಕೆಳಗಡೆ ಮಂಡಿ ಹಾಕೊಂಡು ತಲೆನ ಫುಲ್ ಆಗಿ ಬಗ್ಗಿಸ್ಬಿಟ್ಟಿರ್ತಾರೆ. ಆ ಫ್ಯಾಮಿಲಿಗೆ ಸೇರಿರೋರು ಕೂಡ ಆತರನೇ ತಲೆ ಬಗ್ಗಿಸ್ಕೊಂಡಿರೋದು. ಎಲ್ಲರೂ ಈ ತರ ಇರುವಾಗ ನಮ್ ಹೀರೋಯಿನ್ ಮಾತ್ರ ಸ್ಪೆಷಲ್, ಓಕೆ ನಾನು ಗೌರವ ಕೊಡೋಣ, ರಾಜ ಬಂದಿದ್ದಾರೆ ಅಂತ ಹೇಳಿ ತಲೆನ ಕೆಳಗಡೆ ಬಗ್ಗಿಸ್ಕೊಂಡಿರ್ತಾಳೆ. ನಮ್ ಹೀರೋ ಕೂಡ ಅವ್ರ ಸೈನ್ಯದ ಜೊತೆ ಒಳಗಡೆ ಬರ್ತಾನೆ. ಒಂದು ಸಖತ್ ರಾಯಲ್ ಎಂಟ್ರಿ ಅಂತಾನೆ ಹೇಳ್ಬೇಕು. ಈ ಸೀನ್ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ನಮ್ ಹೀರೋ ಹತ್ರ ಒಳಗಡೆ ಎಂಟ್ರಿ ಆಗ್ತಾನೆ ನಮ್ ಹೀರೋಯಿನ್ ನೋಡ್ಕೊಂಡೆ ಅವನು ಬರೋದು. ಆದ್ರೆ ನಮ್ ಹೀರೋಯಿನ್ ಗೆ ಗೊತ್ತಾಗಿಲ್ಲ ಇವನೇ ರಾಜ ಅಂತ ಹೇಳಿ. ರಾಜ ಅಲ್ವಾ, ಸೊ ಮರ್ಯಾದೆ ಕೊಡ್ಬೇಕು ಅಂತ ಹೇಳಿ ತಲೆ ಬಗ್ಗಿಸ್ಕೊಂಡೇ ಇರ್ತಾಳೆ. ಆಗ ನಮ್ ಹೀರೋ ಮಾತಾಡ್ತಾನೆ, ಓಕೆ ಆಯ್ತು ಅವ್ರು ಏನ್ ಅಡಿಗೆ ಮಾಡಿದಾರೆ ಅಂತ ನಾನೇ ಅದನ್ನ ಟೇಸ್ಟ್ ಮಾಡ್ಬಿಟ್ಟು ರಿಸಲ್ಟ್ ನ ಹೇಳ್ತೀನಿ ಅಂತ. ಇವಳಿಗೆ ವಾಯ್ಸ್ ಕೇಳಿಸಿದ ತಕ್ಷಣ ಎಲ್ಲೋ ಈ ವಾಯ್ಸ್ ಕೇಳ್ದಂಗಿದ್ಯಾ, ನಿಜವಾಗ್ಲೂ ಆಫ್ ಮೆಂಟಲ್ ದೇನ ಈ ವಾಯ್ಸ್ ಅಂತ ಹೇಳಿ ಲೈಟ್ ಆಗಿ ತಿರುಗಿ ನೋಡ್ತಾಳೆ. ನೋಡಿ ನಮ್ ಹೀರೋ ಅಷ್ಟೇ ಸ್ಮೈಲಿಂಗ್ ಅಲ್ಲಿ ನಿಂತಿರ್ತಾನೆ. ಇವಳಿಗೆ ಸಖತ್ ಶಾಕ್ ಆಗೋಯ್ತು. ಅಯ್ಯೋ ನಿಜವಾಗ್ಲೂ ಇವ್ನು ರಾಜನೇನಾ, ನಾನೇನಕ್ಕಿತ್ರ ಮೆಂಟಲ್ ತರ ಆಡದೆ, ಒಂದು ರಾಜ ಅಂತ ಕೂಡ ನೋಡಿದೆ, ಅವ್ನ ಅಷ್ಟೊಂದು ಹಿಂಸೆ ಕೊಟ್ನ, ಅವನ ಹೊಡೆದಿದ್ದೀನ ನಾನು, ಅವ್ನಿಗೇನೆಲ್ಲ ಪಾಡ್ಪಡಿಸಿದೀನಿ ಅಂತ ಹೇಳಿ ಎಲ್ಲದನ್ನು ನೆನ್ಸ್ಕೊಂಡು ಅಷ್ಟೇ ಸಖತ್ ಭಯ ಪಡ್ಬಿಟ್ಲು. ಇವ್ನ್ ನನ್ ತಲೆ ತೆಗಿಯೋದು ಕನ್ಫರ್ಮ್, ಇವ್ನ್ ಕೈಯಾರೇನೆ ಕೆಲಸ ಮಾಡ್ತಾನೆ ಅಂತ ಹೇಳಿ ಕನ್ಫರ್ಮ್ ಮಾಡ್ಬಿಟ್ಲು. ಅಷ್ಟೇ ಇನ್ನದ್ ಕನ್ಫರ್ಮ್ ಆದ್ಮೇಲೆ ಇವಳು ಏನ್ ಮಾಡ್ತಾಳೆ, ನಿಧಾನ ಕವಳೆ ಆ ಕಟ್ಟಿಗೆ ಹತ್ರ ಹೋಗ್ತಾ ಇರ್ತಾಳೆ. ಹೀರೋ ಅಂತಾನೆ, ಏನ್ ಇವಾಗ ಏನಕ್ಕೆ ಅದ್ರ ಹತ್ರ ಹೋಗ್ತಾ ಇದೀಯಾ, ನೀನ್ ಮಾಡಿರೋ ಅಡಿಗೆನ ನಾನೇ ಟೇಸ್ಟ್ ಮಾಡ್ಬಿಟ್ಟು ರಿಸಲ್ಟ್ ಹೇಳ್ತೀನಿ, ಎದ್ದೇಳ್ ಮೇಲೆ ನಡಿ ಹೋಗೋಣ ಒಳಗಡೆ. ಅಷ್ಟೇ ಅಲ್ಲ ಇದಕ್ಕೂ ಮುಂಚೆ ನೀನ್ ನನ್ಗೊಂದು ಅಡಿಗೆ ಮಾಡ್ಕೊಟ್ಟಿದ್ದೆ ಅಲ್ವಾ, ಅದಕ್ಕಿಂತ ಇದು ಚೆನ್ನಾಗಿದ್ರೆ ನಿನ್ನ ಬಿಟ್ಬಿಡ್ತೀನಿ, ನಡಿ ಹೋಗೋಣ ಅಂತ ಹೇಳಿ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಅಂದ್ರೆ ಈಗ ನಮ್ಮ ರಾಜನು ಅದನ್ನ ಟೇಸ್ಟ್ ಮಾಡಿ ನೋಡ್ಬೇಕು. ಸೊ ಸಪರೇಟ್ ಆಗಿ ಒಂದ್ ರೂಮ್ ಅಲ್ಲಿ ಕೂತ್ಕೊಂಡಿದ್ದಾನೆ. ಅವ್ನ್ ಮುಂದ್ಗಡೆ ಕಡೆ ಊಟ ತಗೊಂಡ್ ಬಂದು ಇಟ್ಟಿರ್ತಾರೆ. ಫ್ಯಾಮಿಲಿಗೆ ಸೇರಿರೋರಿಬ್ರು ಮತ್ತೆ ಗವರ್ನರ್ ಅವ್ರ ಮಗ ಮತ್ತೆ ನಮ್ ಹೀರೋಯಿನ್ ಕೂಡ ಕರೆದಿರ್ತಾರೆ. ಯಾಕಂದ್ರೆ ಅವಳೆ ತಾನೇ ಅಡಿಗೆ ಮಾಡಿರೋದು. ಎಲ್ಲರೂ ಕೂತಿರ್ತಾರೆ. ರಾಜ ಟೇಸ್ಟ್ ಮಾಡೋದಕ್ಕೂ ಮುಂಚೆ ಫಸ್ಟ್ ಬೇರೆ ಯಾರಾದ್ರೂ ಟೇಸ್ಟ್ ಮಾಡ್ಬೇಕಲ್ವಾ, ಸೊ ನಮ್ ಹೀರೋಯಿನ್ ಕರೆಯೋದು ಬಂದ್ ಟೇಸ್ಟ್ ಮಾಡು ಅಂತ. ಬಟ್ ಅವಳು ಹೋಗಲ್ಲ, ಹಂಗೆ ಒಂಥರ ಬಿಂಕವಾಗಿ ಕೂತಿರೋವಾಗ ಆ ಗವರ್ನರ್ ಅವ್ರ ಮಗ ಕಣ್ಣಲ್ಲಿ ಹಂಗೆ ಗುರಾಯಿಸ್ತಾರೆ, ಎದ್ದೋಗು ಅಂತ. ಆಮೇಲೆ ಇವಳು ಹಂಗೆ ಸ್ವಲ್ಪ ಬಿಂಕವಾಗೆ ಬಂದು ಕೂತ್ಕೊಂಡು ಒಂದು ಮೀಟ್ ಪೀಸ್ ನ ಎತ್ಕೊಂಡು ಸೀಸನಿಂಗ್ ಅಲ್ಲಿ ಡಿಪ್ ಮಾಡ್ಕೊಂಡು ತಿಂತಾಳೆ. ಇವಳಿಗೆ ಕನ್ಫರ್ಮ್ ಆಗೋಯ್ತು ಸಖತ್ ಟೇಸ್ಟ್ ಆಗಿದೆ, ನಿಜವಾಗ್ಲೂ ಈ ಟೇಸ್ಟ್ ರಾಜನ್ಗೆ ಇಷ್ಟ ಆಗುತ್ತೆ ಅಂತ. ಅದಾದ್ಮೇಲೆ ನಮ್ಮ ಹೀರೋ ಕೂಡ ನಿಧಾನಕ್ಕೆ ಪೀಸ್ ನ ತಗೊಂಡು ಸೀಸನಿಂಗ್ ಅಲ್ಲಿ ಡಿಪ್ ಮಾಡ್ಕೊಂಡು ಬಾಯಲ್ಲಿ ಇಟ್ಕೊಂತಾನೆ. ನೋಡಿ ಅವ್ನ ಹಿಂದ್ಗಡೆ ಹಂಗೆ
ದೀಪಾವಳಿ ಹಬ್ಬನೇ ನಡೀತಾ ಇರುತ್ತೆ, ಆದ್ರೆ ಎಲ್ಲಾ ಪಟಾಕಿಗಳು ಸಿಡಿತಾ ಇರುತ್ತೆ. ಆಹಾ ಏನ್ ಇಷ್ಟೊಂದು ಟೇಸ್ಟ್ ಆಗಿದೆ, ಈ ಮಟನ್ ನಾನು ಅಗಿಯೋ ಅಷ್ಟು ಕೂಡ ಇಲ್ಲ, ನಾನು ಅಲ್ಲೂ ಕೂಡ ಟಚ್ ಆಗೋಷ್ಟಿಲ್ಲ, ಅಷ್ಟು ಜ್ಯೂಸಿಯಾಗಿ ಟೆಂಡರ್ ಆಗಿ ಹಂಗೆ ಕರ್ಗೋಗ್ತಾ ಇದೆ ಅಂತ ಹೇಳಿ ತುಂಬಾ ಇಂಪ್ರೆಸ್ ಆಗ್ಬಿಟ್ಟ ಊಟನ ತಿಂದ್ಬಿಟ್ಟು. ಇದುವರೆಗೂ ಆತರ ತಿಂದಿಲ್ವೇ ಅಂತ ಫೀಲ್ ಆಗ್ತಾ ಇದಾನೆ. ಅಷ್ಟೇ ಅಲ್ಲ, ಆ ಟೇಸ್ಟ್ ಅಲ್ಲಿ ಅವ್ನ್ ಕಂಡಿಡ್ದ್ ಬಿಟ್ಟ. ನಮ್ ಹೀರೋಯಿನ್ ಈ ಮೀಟ್ ಗೋಸ್ಕರ ಸೀಸನಿಂಗ್ ಎಲ್ಲ ಮಾಡಿದಾಳಲ್ವಾ, ಅದ್ರಲ್ಲಿ ಏನೇನ್ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡಿದಾಳೆ ಅಂತ ಅವ್ನ್ ಮುಖ ರಿಯಾಕ್ಷನ್ ಇಂದಾನೆ ನಮ್ ಹೀರೋಯಿನ್ ಕಂಡಿಡ್ದ್ ಬಿಟ್ಲು ನಾನು ಏನೇನ್ ಹಾಕಿದೀನಿ ಅಂತ ಅವ್ನಿಗೆಲ್ಲ ಅರ್ಥ ಆಗಿದೆ ಅಂತ. ಯಾಕಂದ್ರೆ ಇವಳು ಫ್ಯೂಚರ್ ಇಂದ ಬಂದಿರೋಳು, ಅಲ್ಲೇ ಹಿಸ್ಟ್ರಿ ಬುಕ್ ಅಲ್ಲಿ ಓದಿರ್ತಾಳೆ. ನಮ್ಮ ಹೀರೋಗಂತಾನೆ ಒಂದು ಸಪರೇಟ್ ಫ್ಯಾನ್ ಬೇಸ್ ಇದೆ ಅಂತ ಹೇಳ್ಬೇಕು. ಯಾಕಂದ್ರೆ ಅವ್ನ್ ಟೇಸ್ಟ್ ಬಡ್ಸ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಯಾವುದೇ ಒಂದು ಊಟ ಕೊಟ್ರು ಅದ್ರಲ್ಲಿ ಏನಿದೆ ಏನಿಲ್ಲ ಅಂತ ಹೇಳಿ ಪ್ರತಿಯೊಂದನ್ನು ಕೂಡ ಜಡ್ಜ್ ಮಾಡೋ ಅಷ್ಟು ಟೇಸ್ಟ್ ಬಡ್ಸ್ ಅವನ ಹತ್ರ ಇದೆ ಅಂತ. ಓ ಇವನ್ ಬಗ್ಗೆ ನಾನು ಬರ್ದಿರೋದು ಅಂತ ಅವಳು ಯೋಚನೆ ಮಾಡ್ತಾ ಇದ್ದಾಳೆ. ಅಷ್ಟೆಲ್ಲ ನಮ್ ಹೀರೋ ಕೂಡ ಹೇಳ್ತಾನೆ ತುಂಬಾ ಚೆನ್ನಾಗಿದೆ ಊಟ, ಇದ್ರಲ್ಲಿ ನೀವು ಏನೇನ್ ಮಿಕ್ಸ್ ಮಾಡಿದೀರಾ, ಮೀನ್ಸ್ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದೀರಾ ಅಂದಾಗ ನಮ್ ಹೀರೋಯಿನ್ ಕೂಡ ಲೈನ್ ಆಗಿ ಎಲ್ಲ ಹೇಳ್ತಾಳೆ. ಇದನ್ನೆಲ್ಲ ಕೇಳಿಸ್ಕೊಂಡಾಗ ನಮ್ಮ ಹೀರೋ ಹೇಳ್ತಾನೆ, ಹಂಗಾದ್ರೆ ಈಗ ನಿಮ್ಮ ನಾಡಿನಲ್ಲಿ ನೀವು ಬೆಳೆಯೋ ಪ್ರತಿ ಒಂದು ರಿಚ್ ಫ್ಲೇವರ್ಸ್ ಇರೋ ತರ ಐಟಮ್ಸ್ ನ ನೀವ್ ಇದ್ರಲ್ಲಿ ಸೇರ್ಸಿದೀರಾ ಹಂಗೆ ತಾನೆ ಅಂದಾಗ ಹೀರೋಯಿನ್ ಹೌದು ಯಾವ್ದನ್ನು ಮಿಸ್ ಮಾಡಿಲ್ಲ, ಎಲ್ಲದನ್ನು ಸೇರ್ಸಿದೀವಿ ಅಂದಾಗ ಮತ್ತಿನ್ನೇನು ನೀವೇನಕ್ಕೆ ಊಟ ಚೆನ್ನಾಗಿಲ್ಲ ಅಂತ ಹೇಳಿದ್ರಿ ಅಂದಾಗ ಆ ಇಮ್ ಫ್ಯಾಮಿಲಿಗೆ ಸೇರಿರೋ ಮಗ ಇರ್ತಾನಲ್ವಾ, ಒಬ್ಬೊಬ್ಬರಿಗೂ ಒಂದೊಂದರ ಟೇಸ್ಟ್ ಇರುತ್ತೆ, ನಿಮ್ಗ ಟೇಸ್ಟ್ ಇಷ್ಟ ಆಯ್ತು ನಮ್ಗೆ ಇಷ್ಟ ಆಗಿಲ್ಲ ಅಂತ ಏನೋ ಒಂದ್ ಹೇಳಿ ಮ್ಯಾನೇಜ್ ಮಾಡ್ಬೇಕಲ್ವಾ ಹಂಗ ಹೇಳ್ತಾನೆ. ಅವಾಗ ನಮ್ ಹೀರೋಯಿನ್ ಹೇಳಿರ್ತಾಳಲ್ವಾ, ನಿಜವಾಗ್ಲೂ ನಂಬಿ ನಾನೇನು ನಿಮ್ಮನ್ನ ಸಾಯಿಸಕ್ಕೆ ಅಂತ ಬಂದಿರೋ ಅಸಾಸನ್ ಅಲ್ಲ, ನಾನೊಂದು ಕುಕ್ ಅಂತೆಲ್ಲ ಹೇಳಿರ್ತಾಳಲ್ಲ, ಅದನ್ನ ನೆನ್ಸ್ಕೊಂಡು ಓಕೆ ನಾನ್ ಇವಾಗ ನಂಬ್ತೀನಿ ನೀನೊಂದು ಕುಕ್ ಅಂತ. ಸರಿ ನಿನ್ ಹೆಸರೇನು ಅಂದಾಗ ಹೆಸರು ಹೇಳ್ತಾಳೆ. ಯೂಶುವಲ್ ಆಗಿ ಈ ತರ ಅಡಿಗೆ ವಿಷಯಗಳಲ್ಲಿ ಗಂಡಸರ ತಾನೆ ತುಂಬಾ ಮುಂದೆ ಇರೋದು, ಅವ್ರಿಗೆ ತಾನೆ ಇಂಟ್ರೆಸ್ಟ್, ನಿನ್ಗೆ ಇಂಟ್ರೆಸ್ಟ್ ಬಂತು ಅಂದಾಗ ಇವನೇನ್ ಇಂಟರ್ವ್ಯೂ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇವಳು ಏನಿಲ್ಲ ನಮ್ಮಪ್ಪ ಕೂಡ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾರೆ, ಅವರಿಂದಾನೆ ನಾನ್ ಇದನ್ನ ಕಲ್ತಿದ್ದು ಅಂತ ಹೇಳ್ತಾಳೆ. ಓ ಹೌದಾ ತುಂಬಾ ಒಳ್ಳೆ ಅಭ್ಯಾಸ, ಎಷ್ಟು ನಿನ್ಗೆ ವಯಸ್ಸು ಅಂದಾಗ ಅವಳು 27 ಅಂತ ಹೇಳ್ತಾಳೆ. ಇನ್ನು 27 ಹಂಗಾದ್ರೆ ಮದ್ವೆ ಆಗಿರತ್ತೆ, ಎಲ್ಲಿ ನಿಮ್ ಗಂಡ ಎಲ್ಲಿದ್ದಾರೆ, ಅವ್ರೇನ್ ಮಾಡ್ಕೊಂಡಿದ್ದಾರೆ ಅಂದಾಗ ಇವಳು ಅಯ್ಯೋ ನನ್ಗಿನ್ನು ಮದ್ವೆ ಆಗಿಲ್ಲ ಅಂದಾಗ ಇನ್ನು ನಿನ್ಗೆ 27 ವಯಸ್ಸಾಗಿದೆ ಇನ್ನೂ ಮದ್ವೆ ಆಗಿಲ್ವಾ, ಅಯ್ಯಯ್ಯೋ ಪಾಪ ಅಂದಾಗ ಇವಳು ಅಂತಾಳೆ ಚೇಚೆ ನೀವ್ ಅಷ್ಟೆಲ್ಲ ಫೀಲ್ ಆಗ್ಬೇಡಿ, ನಾನ್ ನಿಮ್ಗೆ ಆಲ್ರೆಡಿ ಹೇಳಿದ್ನಲ್ವಾ ನಾನು ಬೇರೆ ಊರಿಂದ ಬಂದಿರೋದು ಅಂತ, ಅಲ್ಲಿ ವಯಸ್ಸೆಲ್ಲ ದೊಡ್ಡ ವಿಷಯನೇ ಅಲ್ಲ, ನನ್ ವಯಸ್ಸಲ್ಲಿ ತುಂಬಾ ಹುಡುಗಿಯರಿದ್ದಾರೆ, ಸೊ ನನ್ಗಿನ್ನೂ ಮದ್ವೆ ಆಗಿಲ್ಲ ಅಂತ ಹೇಳಿದಾಗ ಇವನು ಸೈಲೆಂಟ್ ಆಗ್ಬಿಟ್ಟ. ಸರಿ ನೀನ್ ಯಾವ ಊರಿಂದ ಬಂದಿದ್ಯಾ ಅಂತ ಕೇಳಿದಾಗ ಇವಳು ನಿಜ ಹೇಳನ್ವಾ ಬೇಡ್ವಾ, ನಿಜಾನೇ ಹೇಳೋಣ ನಮ್ತರ ನಂಬಲ್ವಾ ಆಮೇಲೆ ವಿಷಯ ಅಂತ ಹೇಳಿ ಇವಳು ಸ್ವಲ್ಪ ಹತ್ರ ಹೋಗ್ಬಿಟ್ಟು ನಾನ್ ಈ ತರ 500 ವರ್ಷದ ಮುಂದ್ಗಡೆಯಿಂದ ಅಂದ್ರೆ ಫ್ಯೂಚರ್ ಇಂದ ಬಂದಿದ್ದೀನಿ ಅಂತ ಹೇಳಿದ ತಕ್ಷಣ ನಮ್ ಹೀರೋ ಅಪ್ಪಾಡಿ ನಂದು ಒಳ್ಳೆ ಟೈಮು ನಿನ್ನ ನಾನ್ ಸಾಯಿಸಿಲ್ಲ ಅಂದಾಗ ಇವಳಿಗೆ ಸಂತೋಷ ಆಗುತ್ತೆ. ಹಂಗಾದ್ರೆ ನಂಬಿಟ್ನಾ ಅಂತ, ಇನ್ ಕೇಸ್ ನಾನೇನಾದ್ರು ಅಪ್ಪಿತಪ್ಪಿ ನಿನ್ನ ಸಾಯಿಸಿದ್ರೆ ಸ್ವಲ್ಪನೂ ಬುದ್ಧಿ ಸ್ವಾಧೀನ ಇಲ್ದಿರೋ ಒಂದು ಹುಡುಗಿನ ಸಾಯಿಸ್ಬಿಟ್ಟೆ ಅನ್ನೋ ಒಂದು ಗಿಲ್ಟ್ ನನ್ನಲ್ಲಿ ಇದ್ಬಿಡ್ತಾ ಇತ್ತು ಅಂತಾನೆ ಇವಳಿಗೆ ಶೇಪ್ ಔಟ್ ಆಗೋಯ್ತು. ಅನ್ಕೊಂಡಿದ್ದೆ ತಾನೆ ಈ ತರ ಫ್ಯೂಚರ್ ಇಂದ ಬಂದಿದೀವಿ ಅಂತ ಹೇಳಿದ್ರೆ ಯಾರ್ ತಾನೇ ನಂಬ್ತಾರೆ ಅಂತ ಇದಕ್ಕೆ ಅಕ್ಸೆಪ್ಟ್ ಮಾಡ್ಕೊಂಡು ಸೈಲೆಂಟ್ ಆದ್ಲು. ನೀನ್ ಎಷ್ಟೇ ಲೂಸ್ ಆಗಿದ್ರೆ ಕೂಡ ನಿನ್ ಕೈಯಲ್ಲಿರೋ ಒಂದು ಕಲೆ ತುಂಬಾ ಚೆನ್ನಾಗಿದೆ, ಅಡಿಗೆ ಮಾಡೋ ಟ್ಯಾಲೆಂಟ್ ನಿನ್ಗೆ ತುಂಬಾ ಚೆನ್ನಾಗಿದೆ, ಒಳ್ಳೆ ಫ್ಯೂಚರ್ ಇದೆ ಅನ್ನೋ ತರ ಎಲ್ಲ ಮಾತಾಡ್ತಾ ಇರ್ತಾನ. ಸುತ್ತ ಇರೋರೆಲ್ಲ ಇವಳೊಂದು ಮೆಂಟ್ಲ ಅಂತ ಹೇಳಿ ನೋಡ್ತಾ ಇರ್ತಾರೆ. ಆಮೇಲೆ ಅವಳನ್ನು ಕೂಡ ದೂರ ಕಳಿಸ್ಬಿಟ್ರು. ಆಗ ನಮ್ಮ ಹೀರೋಗೆ ಕೇಳ್ತಾರೆ ಇವಾಗ ಏನ್ ಮಾಡೋಣ ಅಂತ. ಊಟನೂ ಚೆನ್ನಾಗಿತ್ತು, ಸೊ ನಾನು ಹೀರೋಯಿನ್ ನ ಅರಮನೆಗೆ ನನ್ ಜೊತೆ ಕರ್ಕೊಂಡು ಹೋಗ್ತಾ ಇದೀನಿ ಅಂತ ಹೇಳ್ಬಿಟ್ರು. ಅವಳಿಗೆ ಇನ್ನೂ ಸಖತ್ ಶಾಕ್ ಆಗೋಯ್ತು, ಏನೋ ಹೇಳ್ತಿದ್ದ ನೀನು ಅಂತ. ಅವ್ರಿಗೆ ಮಾತ್ರ ಅಲ್ಲ ಅಲ್ಲಿರೋರ್ಗೆಲ್ಲರಿಗೂ ಶಾಕು. ಸರಿ ಈಗ ಗವರ್ನರ್ ಅವ್ರ ಮೊಮ್ಮಗಳನ್ನ ಏನ್ ಮಾಡೋಣ ರಾಜ ಅಂದಾಗ ಗವರ್ನರ್ ಅವ್ರ ಮೊಮ್ಮಗಳನ್ನ ಅವಳನ್ನ ಕೂಡ ಅರಮನೆಗೆ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ರು. ನಮ್ ಹೀರೋಯಿನ್ಗಂತೂ ಸಖತ್ ಶಾಕ್ ಆಗೋಯ್ತು, ಇವನೇನ್ ಇಷ್ಟು ಮೋಸವಾಗಿ ನಡ್ಕೊಂತ ಇದ್ದಾನೆ, ಒಂದು ಚಿಕ್ಕ ಹುಡುಗಿನ ಕರ್ಕೊಂಡು ಹೋಗೋಣ ಅಂತ ಇದ್ದಾನೆ ಅಂತ. ಇದರಿಂದ ಗವರ್ನರ್ಗೂ ಟೆನ್ಷನ್ ಆಗುತ್ತೆ. ಬಟ್ ಗವರ್ನರ್ ಅವ್ರ ಮಗ ಅಪ್ಪ ಸುಮ್ನೆ ಇರು ಅಂತ ಹೇಳಿ ಹೆಂಗೋ ಸೈಲೆಂಟ್ ಮಾಡಿಸಿದ್ರು. ಅದಾದ್ಮೇಲೆ ರಾಜ ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ತಾರೆ. ಎಲ್ಲರೂ ನಡಿ ಹೊರಗಡೆ ಅಂತ ಹೇಳಿದಾಗ ಎಲ್ಲರೂ ಅಲ್ಲಿಂದ ಹೋಗ್ತಾರ. ಹೀರೋಯಿನ್ ಏನೋ ಹೇಳಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ, ಆದ್ರೆ ಗವರ್ನರ್ ಅವ್ರ ಮಗ ಒಂಥರ ಗುರಾಯಿಸ್ತಾರೆ. ನಿಂತ್ಕೊಂಡು ಏನ್ ಮಾಡ್ತಿದ್ದೆ ನಡಿ ಆಚೆ ಕಡೆ ಅಂತ ಹೇಳಿ ನಮ್ ಹೀರೋಯಿನ್ ಮಾತಾಡಕ್ಕೆ ಬಿಟ್ಟಿಲ್ಲ, ಕರ್ಕೊಂಡು ಹೊಟ್ಟೋದ್ರು. ಹೊರಗಡೆ ಬಂದ್ಮೇಲೆ ನಮ್ ಹೀರೋಯಿನ್ ಸರಿಯಾಗಿ ಬೈಕೊಂತಾಳೆ ರಾಜನ. ನಿಜವಾಗ್ಲೂ ಹಿಸ್ಟ್ರಿಲ್ ಬರ್ದಿರೋ ತರ ಈ ರಾಜ ತುಂಬಾ ಮೋಸವಾದವನೇ, ಹುಡುಗಿರ್ ವಿಷಯದಲ್ಲಿ ಈ ತರ ಇಷ್ಟೊಂದು ಚೀಪ್ ಆಗಿದ್ದಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ, ಚಿಕ್ಕ ಹುಡುಗಿ ಅಂತ ಕೂಡ ನೋಡಿಲ್ಲ, ಅವಳನ್ನ ಅರಮನೆ ಕರ್ಕೊಂಡು ಹೋಗ್ತೀನಿ ಅಂತಿದ್ದಾನಲ್ವಾ ಅಂತ ಹೇಳಿ ಅವಳಂಗೆ ಬೈಕೊಂಡು ಬರ್ತಾಳೆ. ಇಲ್ಲಿ ಒಳಗಡೆ ರಾಜ ಮತ್ತೆ ಗವರ್ನರ್ ಇಬ್ರೇ ಇರೋದು. ಗವರ್ನರ್ ಹೇಳ್ತಾರೆ ಇಲ್ಲಿ ನೋಡಿ ರಾಜ, ನೀವಿವಾಗ ಪಟ್ಟಕ್ಕೇರಿರೋ ರಾಜ, ನಿಮ್ ಕೆಳಗಡೆ ಈ ತರ ವಿಷಯಗಳೆಲ್ಲ ನಡೆದ್ರೆ ಅದು ತುಂಬಾನೇ ಮೋಸವಾಗಿರುತ್ತೆ. ಆ ಹುಡುಗಿ ಇನ್ನು ಚಿಕ್ಕ ಹುಡುಗಿ, ಯಾಕೆ ಈ ತರ ಎಲ್ಲ ಮಾಡ್ತಾ ಇದೀರಾ, ಅದು ನಿಮ್ ನಾಡಿಗೆ ಸೇರಿರೋ ಒಂದು ಗವರ್ನರ್ ಅವರ ಮೊಮ್ಮಗಳನ್ನೇ ಈ ತರ ನೀವು ಕರ್ಕೊಂಡು ಹೋಗ್ತಾ ಇದೀರಲ್ಲ, ಅದು ಸ್ವಲ್ಪನೂ ಚೆನ್ನಾಗಿಲ್ಲ ಅನ್ನೋ ತರ ಮಾತಾಡಿದಾಗ ನಮ್ ಹೀರೋಗೆ ಟೆನ್ಷನ್ ಆಗೋಯ್ತು. ಏನೋ ನಾನ್ ಮಾಡಿದ್ ಸ್ವಲ್ಪನೂ ಚೆನ್ನಾಗಿಲ್ವಾ, ಅವತ್ತು ನಮ್ಮ ಅಮ್ಮನ್ಗೆ ನೀವೆಲ್ಲ ಸೇರಿ ಹಿಂಗೆ ತಾನೇ ಮಾಡಿದ್ದು, ಅವಾಗ ಮಾತ್ರ ಈ ರೂಲ್ಸ್ ಎಲ್ಲ ಚೆನ್ನಾಗಿತ್ತಾ, ನಮ್ಮಮ್ಮನ ಚಿತ್ರಹಿಂಸೆ ಕೊಟ್ಟು ಸಾಯಿಸಿದೀರಾ, ಅವಾಗೆಲ್ಲ ನಿಮ್ಗೆ ಈ ನಾಡಿನ ಬಗ್ಗೆ ಈ ನಾಡಿನ ಯೋಗಕ್ಷೇಮಗಳ ಬಗ್ಗೆ ನಿಮ್ಗೆ ಗೊತ್ತಾಗಿಲ್ಲ. ಇವಾಗ ನಾನು ಈ ಕೆಲಸ ಮಾಡ್ತಾ ಇರೋದ್ರಿಂದ ನಿಮ್ಗೆ ಗೊತ್ತಾಗ್ತಿದಲ್ಲ, ನಿಮ್ ಮನೆ ಹುಡುಗಿನ ಕರ್ಕೊಂಡು ಹೋದ್ರೇನೆ ನಾನೇನ್ ಕಷ್ಟಪಟ್ಟೆ ನಾನೇನ್ ನೋವು ಪಟ್ಟೆ ಅಂತ ನಿಮ್ಗೆ ಗೊತ್ತಾಗೋದು. ಇವಾಗ ಅರ್ಥ ಆಗ್ತಾ ಇರ್ಬೇಕಲ್ವಾ, ಬೇರೆ ಒಂದು ಫ್ಯಾಮಿಲಿಗೆ ಸೇರಿರೋ ಹೆಣ್ಮಗು ಎಷ್ಟೇ ನೋವು ಪಡ್ತಾ ಇದ್ರೆ ಕೂಡ ಆ ಫ್ಯಾಮಿಲಿಗೆ ಮಾತ್ರನೇ ಗೊತ್ತಾಗೋದು ಅವಳು ನೋವೇನು ಅಂತ. ಇವಾಗ ನಿಮ್ ಮನೆಗೆ ಈ ವಿಷಯ ನಡೀತಾ ಇರೋದ್ರಿಂದ ನಿಮಗ್ ಗೊತ್ತಾಗ್ತಿದೆ ಅಲ್ವಾ ನೋವೇನಂತ. ನಿಮ್ಗೆಲ್ಲ ಈ ನೋವು ಇನ್ನೂ ಸಾಲದು, ನಿಮ್ಗೆಲ್ಲ ಇನ್ನೂ ಜಾಸ್ತಿನೇ ಆಗ್ಬೇಕು ಅಂತ ಹೇಳಿ ಆ ವಯಸ್ಸಾದ ಗವರ್ನರ್ ಹತ್ರ ನಮ್ ಹೀರೋ ತುಂಬಾ ಜೋರಾಗೆ ಮಾತಾಡ್ತಾ ಇರ್ತಾರೆ. ಅದ್ರ ಗವರ್ನರ್ ಕೆಳಗಡೆನೆ ಬಿದ್ಬಿಟ್ರು, ದಯವಿಟ್ಟು ಕ್ಷಮಿಸ್ಬಿಡಿ, ನಾನ್ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ, ನಾನ್ ಮಾಡಿದ್ದಲ್ಲ ತಪ್ಪೆ, ನಾನೇ ಒಪ್ಕೊಳ್ತಾ ಇದ್ದೀನಿ, ನಾನ್ ಮಾಡಿದ ತಪ್ಪಿಗೆ ನನಗ್ ಬೇಕಾಗಿದ್ರೆ ಶಿಕ್ಷೆ ಕೊಡಿ, ಆದ್ರೆ ದಯವಿಟ್ಟು ನನ್ ಮೊಮ್ಮಗಳನ್ನ ಬಿಟ್ಬಿಡಿ, ಪ್ಲೀಸ್ ರಾಜ ಅಂತ ಕೇಳ್ಕೊಂತಾ ಇರ್ತಾರೆ. ಆಗ ನಮ್ ಹೀರೋ
ಪಕ್ಕದಲ್ಲಿರೋ ಅವರ ಅಸಿಸ್ಟೆಂಟ್ ಇರ್ತಾನಲ್ಲ ಅವ್ರ ಹತ್ರ ಹೇಳ್ತಾರೆ ಈ ಅಪ್ಪನ ಕರ್ಕೊಂಡು ಹೋಗಿ ನಮ್ಮ ನಾಡಿನ ಆ ಬಾರ್ಡರ್ ಇರತ್ತಲ್ವಾ ಅಲ್ಲಿ ಬಿಟ್ಬಿಟ್ ಬಂದ್ಬಿಡಿ ಅಂತ. ಅಂದ್ರೆ ಇದನ್ನ ರಾಜ್ಯ ಬಹಿಷ್ಕರಣ ಅಂತ ಕರೀತಾರೆ. ಆತರ ಒಂದು ಪನಿಷ್ಮೆಂಟ್ ಈಗ ಈ ಗವರ್ನರ್ ಗೆ ಕೊಡ್ತಾ ಇರೋದು. ಅವರು ತುಂಬಾ ಕೇಳ್ಕೊಂತಾರೆ, ಇದ್ರೂನು ನಮ್ಮ ಹೀರೋ ಏನು ಮಾತಾಡಿಲ್ಲ, ಸೈಲೆಂಟ್ ಆಗಿ ಅಲ್ಲಿಂದ ಹೊರಟೋದ. ಈಗ ಹೊರಗಡೆ ಬಂದ್ಮೇಲೆ ಆ ಫ್ಯಾಮಿಲಿಗೆ ಸೇರಿರೋ ಆ ಮಗ ಮತ್ತೆ ನಮ್ಮ ಹೀರೋ ಬಂದು ಚೈಲ್ಡ್ಹುಡ್ ಫ್ರೆಂಡ್ಸ್ ಅಂತ ಹೇಳಿದ್ರಲ್ವಾ, ಅವರಿಬ್ರು ಸುಮ್ನೆ ಹಂಗೆ ಆ ಕತ್ತಿ ವರ್ಷನ ಮಾಡ್ಕೊಂಡು ಸ್ವಲ್ಪ ಜಗಳ ಎಲ್ಲ ಮಾಡ್ತಾರೆ. ಅದಾದ್ಮೇಲೆ ಕುತ್ಕೊಂಡು ಮಾತಾಡುವಾಗ ನಮ್ಮ ಹೀರೋ ಹೇಳ್ತಾನೆ, ಈ ಜೇಹಿಯಾಂಗ್ ಅಭ್ಯಾಸನ ಒಂದ್ ಸ್ವಲ್ಪ ದಿನಕ್ಕೆ ಸ್ಟಾಪ್ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಯಾಕೆ ರಜಾ ಏನಾಯ್ತು, ಯಾಕೆ ನಿಮ್ಗೆ ಅದೇನೋ ತುಂಬಾ ಕಷ್ಟವಾಗಿದ್ಯಾ ಅಂದಾಗ ಹೀರೋ ಹೇಳ್ತಾನೆ, ನಮ್ಮಮ್ಮನ ಇವರೆಲ್ಲ ಸೇರ್ಕೊಂಡು ಆತರ ನೋವು ಪಡಿಸಿದ್ರು ಅನ್ನೋದಕ್ಕೋಸ್ಕರನೇ ಈ ಜೇಹಿಯಾಂಗ್ಗೆ ನಾನ್ ಕೂಡ ಒಪ್ಕೊಂಡಿದ್ದು. ಆದ್ರೆ ಇವಾಗ ಈ ಗವರ್ನರ್ ಅವ್ರು ಮಾಡಿದ ತಪ್ಪನ ಒಪ್ಕೊಂಡಿದ್ದಾರಲ್ವಾ, ಅವ್ರನ್ನ ಕೂಡ ರಾಜ್ಯ ಬಹಿಷ್ಕರಣ ಮಾಡಿದೀವಿ. ಸೊ ಇದೆಲ್ಲ ಏನು ಬೇಕಾಗಿಲ್ಲ, ಅವ್ರ ಮೊಮ್ಮಗಳನ್ನ ಕೂಡ ಇಲ್ಲೇ ಬಿಟ್ಬಿಡಿ. ಬಟ್ ಅವಳಿಗೆ ಪನಿಷ್ಮೆಂಟ್ ಇದೆ, ಇದು ಕೂಡ ನಮ್ಮ ನಾಡಿಗೆ ಸೇರಿರೋ ಜಾಗನೇ ಅಲ್ವಾ, ಇದನ್ನ ಒಂದು ಕಾವಲ್ಗಾಯ ತರ ಕೆಲಸ ಅವಳು ಮಾಡ್ಲಿ ಅನ್ನೋ ತರ ಹೇಳ್ಬಿಟ್ರು. ಇದಕ್ಕೆ ಕಾರಣ ನಮ್ ಹೀರೋಯಿನ್ ಹೇಳಿರ್ತಾಳಲ್ವಾ, ಫ್ಯೂಚರ್ ಅಲ್ಲಿ ಒಂದು ರಾಜ ಇದ್ರು, ಅವ್ರು ತುಂಬಾನೇ ಮೋಸವಾದವರು, ಹುಡುಗಿರ್ ವಿಷಯದಲ್ಲಿ ತುಂಬಾನೇ ಮೋಸವಾಗಿದ್ರು, ಸಿಕ್ಕ ಪಕ್ಕಿದ ಹುಡುಗಿರ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ರು ಅಂತೆಲ್ಲ ಹೇಳಿರ್ತಾಳಲ್ವಾ. ಅದನ್ನ ನೆನ್ಸ್ಕೊಂಡು ಓಕೆ ಒಂದು ಒಳ್ಳೆ ಹೆಸರು ಬರ್ಲಿ ಅನ್ನೋದಕ್ಕೋಸ್ಕರ ಇದೊಂದು ಡಿಸಿಷನ್ ತಗೊಂಡಿರೋದು. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಮತ್ತೆ ಗಿಲ್ಗ್ಯಾಮ್ ನ ಇಬ್ಬರನ್ನೂ ಅಷ್ಟೇ ಪಾಪ ಉಡ್ಡೆಲ್ಲ ಹಾಕ್ಬಿಟ್ಟು ಕೈನೆಲ್ಲ ಕಟ್ಟಾಕ್ಬಿಟ್ಟು ಒಂದ್ ಮೂಲೆಗೆ ಬಿಸಾಕ್ಬಿಟ್ಟಿರ್ತಾರೆ. ಏನಂತಾನೆ ಗೊತ್ತಿಲ್ಲ, ನಮ್ಮನ್ನ ಯಾಕಿತ್ರ ಕಟ್ಟಾಕಿದ್ದಾರೆ ಅಂದಾಗ ಗಿಲ್ಗ್ಯಾಮ್ ಕೇಳ್ತಾಳೆ, ಯಾಕೆ ಊಟ ಚೆನ್ನಾಗಿರ್ಲಿಲ್ವ ಅಂದಾಗ, ಈ ಪ್ರಪಂಚದಲ್ಲೇ ತುಂಬಾ ಟೇಸ್ಟ್ ಆಗಿರೋ ಊಟ ಅಂದ್ರೆ ಅದೇ ಅಂತೆ, ರಾಜ ಬಾಯಾರೆ ಹೇಳಿದ್ದಾರೆ, ಇದ್ರೂ ನಮ್ಮಿಬ್ಬರ ಮಾತ್ರ ಯಾಕೆ ಕಟ್ಟಾಕಿದ್ದಾರೆ, ಅವ್ರನ್ನೆಲ್ಲ ಕಳಿಸ್ಬಿಟ್ಟಿದ್ದಾರೆ ಅಂತ ಮಾತಾಡ್ಕೊಳ್ಳೋವಾಗ ನಾನ್ ಏನ್ ಮಾಡ್ಲಿ ಇವಾಗ, ನಾನ್ ಹೆಂಗಾದ್ರೂ ಮಾಡಿ ಫಸ್ಟ್ ಇಲ್ಲಿಂದ ಹೊರಟೋಗ್ಬೇಕಂದಾಗ ಗಿಲ್ಗ್ಯಾಮ್ ಕೇಳ್ತಾಳೆ, ಇಲ್ಲಿಂದ ನೀವ್ ಎಲ್ಗ ಹೋಗ್ತೀರಾ ಅಂದಾಗ, ನಾನು ಎಲ್ಲಿಂದ ಬಂದ್ನೋ ಅಲ್ಲಿಗೆ ಹೋಗ್ತೀನಿ ಅಂದ್ರೆ, ನೀವ್ ಎಲ್ಲಿಂದ ಬಂದಿದ್ದೀರಾ ಅಂದಾಗ ಇವಳಿಗೆ ಹೇಳ್ಬೇಕಾ ಬೇಡವಾ, ಹೇಳಿದ್ರೆ ಮತ್ತೆ ಇವಳು ನಂಬ್ತಾಳೋ ಇಲ್ವೋ ಅಂತ, ನಾನು 500 ವರ್ಷ ಮುಂದ್ಗಡೆಯಿಂದ ಬಂದಿದ್ದೀನಿ, ಫ್ಯೂಚರ್ ಇಂದ ಬಂದಿದ್ದೀನಿ ಅಂತ ಹೇಳಿದಾಗ ಇವಳು ನಂಬಲ್ಲ ಅಂತ ಅನ್ಕೊಂಡಿದ್ದು. ಬಟ್ ಗಿಲ್ಗ್ಯಾಮ್ ಬಂದು ಹೌದಾ ಅನ್ನೋ ತರ ಕೇಳ್ತಾಳೆ, ಇನ್ನು ನಿಜವಾಗ್ಲೂ ನೀನ್ ನಂಬ್ತಾ ಇದೀಯ ಅಂದಾಗ, ಹೌದು ಫಸ್ಟ್ ಟೈಮ್ ನಾನು ನಿನ್ನ ನೋಡಿದಾಗ್ಲೇ ನಂಗೊಂಥರ ಡೌಟ್ ಬಂತು, ಯಾಕಂದ್ರೆ ನೀವು ಮಾಡ್ಕೊಂಡಿರೋ ಡ್ರೆಸ್ಸಿಂಗು, ನೀವು ಮಾತಾಡೋ ಸ್ಟೈಲು, ಮತ್ತೆ ನೀವು ನಡ್ಕೊಳ್ಳೋ ರೀತಿ ಎಲ್ಲ ನೋಡಿದ್ರೆ ನನಗೆ ಡೌಟ್ ಬಂತು, ಯಾಕೋ ನೀವು ಹೇಳೋದು ನನಗೆ ನಿಜ ಅನಿಸ್ತಾ ಇದೆ ಅಂದಾಗ ಇವ್ರಿಗೆ ತುಂಬಾ ಸಂತೋಷ ಆಯ್ತು. ಆಮೇಲೆ ಅವಳು ಯಾವ ತರ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಬಂದ್ಲು ಅಂತ ಪ್ರತಿ ಒಂದನ್ನು ಹೇಳ್ತಾ ಇರ್ಬೇಕಾದ್ರೇನೆ ಅವಳಿಗೆ ಬುಕ್ ಬಗ್ಗೆ ನೆನಪು ಬಂತು. ಆ ರಾಜ ನನ್ ಬ್ಯಾಗ್ ನ ಆ ಬಾಣ ಹಾಕಿ ಕೆಳಗಡೆ ಬಿಸಾಕ್ಬಿಟ್ಟ, ಆ ಬ್ಯಾಗ್ ಒಳಗಡೆ ನನ್ ಬುಕ್ ಇರೋದು, ನನ್ಗೆ ಬ್ಯಾಗ್ ಸಿಕ್ಕಿದ್ರೆ ನಾನು ಮತ್ತೆ ನನ್ನ ಫ್ಯೂಚರ್ ಗೆ ಹೊರಟೋಗ್ತೀನಿ, ಪ್ಲೀಸ್ ಗಿಲ್ಗ್ಯಾಮ್ ಹೆಂಗಾದ್ರೂ ಮಾಡಿ ನನ್ಗೆ ಹೆಲ್ಪ್ ಮಾಡು, ನನ್ನ ಆ ಕೆಳಗಡೆ ನದಿ ಹರಿತಾ ಇತ್ತಲ್ವಾ ಅಲ್ಲಿವರೆಗೂ ಕರ್ಕೊಂಡು ಹೋಗು ಪ್ಲೀಸ್ ಅಂತ ಕೇಳ್ಕೊಂತಾ ಇರ್ತಾಳೆ. ಬಟ್ ಹೆಂಗ್ ಕರ್ಕೊಂಡು ಹೋಗಕ್ಕಾಗತ್ತೆ, ಇಬ್ಬರನ್ನು ಜೈಲಲ್ಲಿ ತಾನೆ ಹಾಕಿರ್ತಾರೆ, ಹೆಂಗಪ್ಪ ಅಂತ ಇವ್ರು ಯೋಚನೆ ಮಾಡೋ ಟೈಮಲ್ಲೇ ಗವರ್ನರ್ ಅವ್ರ ಮಗ ಆ ಸೆಲ್ ನ ತೆಕ್ಕೊಂಡು ಒಳಗಡೆ ಬರ್ತಾರೆ. ಯಾಕಂದ್ರೆ ಇವ್ನು ಹೇಳಿದ್ದ ಊಟ ಚೆನ್ನಾಗಿದ್ರೆ ನಿಮ್ಮನ್ನ ಬಿಟ್ಬಿಡ್ತೀನಿ ಅಂತ. ಸೊ ಇವಾಗ ಕೊಟ್ಟಿರೋ ಮಾತಿಗೆ ತಪ್ಪಬಾರ್ದು ಅಂತ ಹೇಳಿ ಆ ಸೆಲ್ ನ ತೆಗೆದ್ಬಿಟ್ಟು ಆ ರಾಜ ಕಣ್ಣಿಗೆ ಕಾಣಿಸ್ದೆ ನೀವ್ ಇಲ್ಲಿಂದ ಹೊರಟೋಗಿ, ಯಾಕಂದ್ರೆ ನಾಳೆ ರಾಜ ಅವ್ರ ಅರಮನೆಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ, ಸೊ ನೀವ್ ಇಲ್ಲಿಂದ ಅವ್ರ ಕಣ್ಣಿಗೆ ಕಾಣಿಸ್ದಿರೋಷ್ಟು ದೂರ ಹೊರಟೋಗಿ ಅಂದಾಗ ಅಲ್ಲಿಂದ ಹೊರಗಡೆ ಬಂದ್ಮೇಲೆ ನಮ್ ಹೀರೋಯಿನ್ ಮತ್ತೆ ಗಿಲ್ಗ್ಯಾಮ್ ತುಂಬಾನೇ ಥ್ಯಾಂಕ್ಸ್ ಅಂತ ಹೇಳಿ ಅವರು ಕಾಡೊಳಗಡೆ ಓಡಕ್ಕೆ ಶುರು ಮಾಡಿದ್ರು. ಹತ್ರ ಹೋಗ್ಬೇಕಾದ್ರೆ ಗಿಲ್ಗ್ಯಾಮ್ ಬಗ್ಗೆ ಕೇಳ್ತಾರೆ, ನಿಮ್ಮ ಅಪ್ಪ ಅಮ್ಮ ಎಲ್ಲ ಎಲ್ಲಿದ್ದಾರೆ ಅಂದಾಗ, ನನ್ಗೆ ಅಪ್ಪ ಅಮ್ಮ ಯಾರು ಇಲ್ಲ, ನಾನು ಒಬ್ಳೇ ಇರೋದ ಮನೇಲಿ ಅಂತ ಹೇಳಿದಾಗ ನಮ್ ಹೀರೋಯಿನ್ಗೆ ಸ್ವಲ್ಪ ಬೇಜಾರಾಯ್ತು. ಸರಿ ಬಿಡು, ನಿನ್ಗೆ ಯಾರು ಇಲ್ಲ ಅಂತ ಹೇಳ್ತಾ ಇದೆಯಾ, ನಾನು ಈ ತರ ಫ್ಯೂಚರ್ ಗೆ ಹೋಗ್ಬೇಕಾದ್ರೆ ನೀನು ನನ್ ಜೊತೆ ಬಂದ್ಬಿಡು, ನನ್ ಜೊತೆನೆ ಇರು ಅಂದಾಗ ಅದಕ್ಕೆ ಗಿಲ್ಗ್ಯಾಮ್ ಕೂಡ ಓಕೆ ಹೇಳಿರೋ ತರನೇ ಇರುತ್ತೆ. ಹಂಗೋ ಹಿಂಗೋ ಆ ಜಾಗಕ್ಕೆ ಹೊರಟೋದ್ರು. ಹಂಗೆ ಲೈಟ್ ಬೆಳಕಲ್ಲಿ ಆ ಬ್ಯಾಗ್ ಇಲ್ಲೇ ಎಲ್ಲೋ ಬಿತ್ತಲ್ವಾ ಅಂತ ಹುಡುಕ್ತಾ ಇರ್ತಾರೆ. ಇದೇ ಟೈಮ್ ಅಲ್ಲಿ ಆ ಜಾಗದಲ್ಲಿರೋ ನಮ್ ಹೀರೋಗೆ ಈ ವಿಷಯ ಗೊತ್ತಾಗೋಯ್ತು, ಈ ತರ ನಮ್ ಹೀರೋಯಿನ್ ಮತ್ತೆ ಗಿಲ್ಗ್ಯಾಮ್ ತಪ್ಪಿಸ್ಕೊಂಡು ಹೊರಟೋಗಿದ್ದಾರೆ ಅಂತ. ಫಸ್ಟ್ ಅವ್ರನ್ನ ಹಿಡಿಬೇಕು ಅಂತ ಹೇಳಿ ಅವ್ರ ಸೈನ್ಯನೆಲ್ಲ ಕರ್ಕೊಂಡು ನಮ್ ಹೀರೋ ಕೂಡ ಈ ಜಾಗಕ್ಕೆ ಬರ್ತಾ ಇರೋದು. ಅಲ್ಲಿ ಅವ್ರ ಹತ್ರ ಹುಡುಕ್ತಾ ಇರ್ಬೇಕಾದ್ರೆ ಗಿಲ್ಗ್ಯಾಮ್ ಬಂದ್ಬಿಟ್ಟು ಅಲ್ಲೋಡೆ ಅಂತ ಹೇಳ್ತಾ ಇದ್ದಾಗ ನಮ್ ಹೀರೋಯಿನ್ ಏನ ನೋಡಕ್ ಹೇಳ್ತಿದ್ದೆ, ಇರು ಒಂದ್ ನಿಮಿಷ ಅಂತ ಹೇಳಿ ಇಲ್ಲೋ ಬಿತ್ತಲ್ವಾ ಅಂತ ಹುಡ್ಕೊಂಡು ಅವಳು ಎದ್ದೇಳೋ ಟೈಮ್ಗೆ ಟಕ್ಕಂತ ಆಲ್ಮೋಸ್ಟ್ ಕಾಲ್ ಎಡ್ವಿ ಕೆಳಗಡೆ ಬೀಳೋ ತರ ಹೊರಟೋದ್ಲು. ಟಕ್ಕಂತ ನಮ್ ಹೀರೋನೇ ಹಿಡ್ಕೊಳ್ಳೋದು. ಇದನ್ನಲ್ಲಿ ಇರೋರು ಸುತ್ತ ನೋಡ್ಬಿಟ್ಟು ಸಖತ್ ಶಾಕ್ ಆಗೋದ್ರು. ಆ ಫ್ಯಾಮಿಲಿಗೆ ಸೇರಿರೋರು ಕೂಡ ಬಂದಿರ್ತಾರೆ, ಶಾಕ್ ಆಗೋದ್ರು. ಅವಳ ತಲೆ ಮೇಲೆ ಏನೋ ಹೂವನೋ ಏನೋ ಎಲೆನೋ ಏನೋ ಇರುತ್ತೆ, ಅದನ್ನ ತಟ್ಟಕ್ಕೆ ಅಂತ ನಮ್ ಹೀರೋ ಕೈನ ಹತ್ರ ಎತ್ಕೊಂಡು ಹೋಗೋಷ್ಟರಲ್ಲಿ ಇವಳು ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ನನ್ನ ಸಾಯಿಸ್ಬಿಡಿ, ನಾನು ಏನಕ್ಕೆ ಇಲ್ಲಿ ಬಂದೆ ಅಂತ ಹೇಳ್ಬಿಡ್ತೀನಿ ಅಂತ ಕೇಳ್ಕೊಂತಾ ಇರ್ತಾಳೆ. ನಮ್ ಹೀರೋನು ಟಕ್ಕಂತ ಹೂವನ್ನ ತಟ್ಬಿಟ್ಟು ಅವಳನ್ನ ಬಿಟ್ಬಿಟ್ಟು, ಹೇಳು ಏನಕ್ಕೆ ಇವಾಗ ಈ ಜಾಗನ ಬಿಟ್ಟು ತಪ್ಪಿಸ್ಕೊಂಡು ಎಲ್ಗ ಹೋಗ್ತಾ ಇದೆಯಾ ನೀನು ಅಂತ ಕೇಳಿದಾಗ ಇವಳು ಇಲ್ಲ ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ, ನಾನು ಎಲ್ಲೂ ತಪ್ಪಿಸ್ಕೊಂಡು ಹೋಗಿಲ್ಲ, ಬೆಳಗ್ಗೆ ನೀವು ಬಾಣ ಬಿಟ್ಟು ನನ್ನ ಬ್ಯಾಗ್ ನಲ್ಲಿ ಬಿಸಾಕ್ಬಿಟ್ರಲ್ವಾ, ಆ ಬ್ಯಾಗ್ ನ ಹುಡ್ಕೊಂಡು ಬಂದಿದ್ದು, ಆ ಬ್ಯಾಗ್ ಸಿಕ್ಕಿದ್ರೆ ಬ್ಯಾಗ್ ಒಳಗಡೆ ನನ್ ಬುಕ್ ಇದೆ, ಆ ಬುಕ್ ಇಂದ ನಾನು ಮತ್ತೆ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಫ್ಯೂಚರ್ ಗೆ ಹೊರಟೋಗ್ತೀನಿ, ನಿಮ್ಗೆ ಯಾರಿಗೂ ತೊಂದರೆ ಕೊಡಲ್ಲ ಅಂತ ಕೇಳ್ತಾ ಇರ್ತಾಳೆ. ನಮ್ ಹೀರೋ ಕೂಡ ಅದೇನಾ ವಿಷಯ ಅಂತ ಹೇಳಿ ಹಂಗೆ ಸುತ್ತಮುತ್ತ ನೋಡ್ಬೇಕಾದ್ರೆ ಅಲ್ಲೇ ಒಂದು ಗಿಡಕ್ಕೆ ಅದು ತಗ್ಲಾಕೊಂಡಿರುತ್ತೆ. ಅವ್ರ ಕಡೆಯವ್ರನ್ನ ಕಳ್ಸ್ಬಿಟ್ಟು ಹೋಗಿ ಬ್ಯಾಗ್ ನ ತಗೊಂಡ್ ಬಂದಾಗ ಅವ್ರ ಆ ಬ್ಯಾಗ್ ನ ತಂದ್ ಕೊಡ್ತಾರೆ. ಹೀರೋಯಿನ್ಗೆ ಸಖತ್ ಸಂತೋಷ ಆಗೋಯ್ತು, ಅಪ್ಪಡಿ ನನ್ ಬ್ಯಾಗ್ ನನ್ಗೆ ಸಿಕ್ತು ಅಂತ. ಯಾಕಂದ್ರೆ ಇವಳು ಫ್ಯೂಚರ್ ಅದ್ರಲ್ಲೇ ತಾನೇ ಇದೆ, ಆ ಬುಕ್ ಫೋನು ಅದು ಇದು ಅಂತೆಲ್ಲ ಅದ್ರಲ್ಲೇ ಇಟ್ಟಿರ್ತಾಳೆ. ಸಖತ್ ಸಂತೋಷ ಪಟ್ಲು. ಆ ರಾಜ ಈಗ ನಿಧಾನಕ ಬ್ಯಾಗ್ ನ ಕೈಗೆ ತಗೊಂಡು, ನಿನ್ಗೆ ಬ್ಯಾಗ್ ಅಷ್ಟೊಂದು ಇಂಪಾರ್ಟೆಂಟಾ, ಸರಿ ಇರು ಕೊಡ್ತೀನಿ ಅಂತ ಹೇಳಿ ಅವ್ನ್ ಕೈಗೆ ಎಷ್ಟು ದೂರ ಬಿಸಾಕಾಗುತ್ತೋ ಅಷ್ಟು ದೂರ ಬೀಸಿ ಆ ಬ್ಯಾಗ್ ನ ದೂರ ಬಿಸಾಕ್ಬಿಟ್ಟ. ಇವಳಿಗಷ್ಟೇ ಆಕಾಶನೇ ತಲೆ ಮೇಲೆ ಬಿದ್ದಂಗ ಆಗೋಯ್ತು. ಲೂಸು ಏನೋ ಮಾಡಿಕ್ಕಿದ್ಯಾ, ನನ್ಗ ಬ್ಯಾಗ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳದೆ ಮತ್ತೆ ನೀನ್ ಬಿಸಾಕ್ಬಿಟ್ಟ ಅಂದಾಗ ಅವನಂತಾನೆ, ಇವಾಗ ನೀನು ಮತ್ತೆ ಅಲ್ಲೋಗ್ತೀನಿ ಇಲ್ಲೋಗ್ತೀನಿ ಅಂತ ಹೇಳೋದಕ್ಕೆ ರೀಸನ್ ಏನಿಲ್ವಲ್ಲ, ನಾಳೆ ನೀನ್ ನನ್ ಜೊತೆ ಬರ್ಲೇಬೇಕು ಅಂದಾಗ ಇವಳಿಗೆ ಟೆನ್ಷನ್ ಆಗೋಯ್ತು. ಇಷ್ಟಕ್ಕೂ ಬೈಯಕ್ಕೆ ಶುರು ಮಾಡ್ಬಿಟ್ಲು. ಅಲ್ಲಿರೋರೆಲ್ಲ ರಾಜನೇ ಬೈತದಾಳಲ್ವಾ ಅಂತ ಹೇಳಿ ಹತ್ರ ಬರಕ್ಕೆ ಅಂತ ಬರ್ತಾರೆ. ಆದ್ರೆ ಆ ಕಡೆ ಇರೋರು ತಡಿತಾರೆ, ಬೇಡ ಸುಮ್ನಿರು, ಎಲ್ಲ ರಾಜನೇ ನೋಡ್ಕೊಂತಾರೆ ಅಂತ. ರಾಜ ಕೇಳ್ತಾನೆ, ಏನು ಟೋನ್ ಎಲ್ಲ ಸ್ವಲ್ಪ ಚೇಂಜ್ ಆಗ್ತಾ ಇದೆ,
ರಾಜ ಅನ್ನೋದನ್ನ ಮರ್ತೋಗ್ಬಿಟ್ಟ ಹೆಂಗೆ ಅಂದಾಗ ಇವಾಗ ಇವಳಿಗೆ ಪರಿಸ್ಥಿತಿ ಅರ್ಥ ಆಯ್ತು. ರಾಜ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ನನ್ನ ಹತ್ರ ಮಾತಾಡಿದ್ದು ತಪ್ಪೇ, ನನ್ಗೆ ಚೆನ್ನಾಗೇ ಗೊತ್ತು, ಆದ್ರೆ ಬ್ಯಾಗ್ ನನ್ಗೆ ತುಂಬಾನೇ ಇಂಪಾರ್ಟೆಂಟ್, ನೀವ್ ಅದನ್ನ ಬಿಸಾಕ್ಬಿಟ್ರಲ್ಲ ಅಂತ ಹೇಳಿ ತುಂಬಾ ಫೀಲ್ ಮಾಡಿ ಮಾತಾಡ್ತಾಳೆ. ಅದು ನನ್ಗೆ ತುಂಬಾನೇ ಇಂಪಾರ್ಟೆಂಟ್, ಪ್ಲೀಸ್ ನನ್ಗೆ ಅದನ್ನ ಎತ್ಕೊಡೋದಕ್ಕೆ ಹೆಂಗಾದ್ರೂ ಹೆಲ್ಪ್ ಮಾಡಿ ಅಂದಾಗ ಹೀರೋ ಅದು ಆಗೋದೇ ಇಲ್ಲ ಅಂತ ಹೇಳ್ಬಿಟ್ಟ. ಇನ್ನೇನು ಮತ್ತೆ ಅವರಿಬ್ಬರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೊಟ್ಟೋದ್ರು. ಸೇಮ್ ಅದೇ ತರ ಹುಡ್ಡಲ್ಲೆಲ್ಲ ಹಾಕಿ ಕಟ್ ಹಾಕ್ಬಿಟ್ಟು ಒಂದು ಕೇಜ್ ತರ ಇರುತ್ತೆ ಅದ್ರಲ್ಲಿ ಹಾಕೊಂಡು ಎತ್ಕೊಂಡು ಹೋಗ್ತಾ ಇದಾರೆ ತುಂಬಾ ದೂರಕ್ಕೆ, ಅಂದ್ರೆ ಅವರ ರಾಜ್ಯಕ್ಕೆ ಕರ್ಕೊಂಡ್ ಬಂದಿರೋದು. ಹೋಗ್ತಾ ದಾರಿಯಲ್ಲಿ ತುಂಬಾ ಹುಡುಗರು ನಮ್ ಹೀರೋಯಿನ್ ನೋಡಿ ಗೇಲಿ ಮಾಡ್ತಾ ಇರ್ತಾರೆ, ಗಿಲ್ಗೆ ಅಮ್ಮೆ ಬೈತಾ ಇರೋದು. ಆದ್ರೆ ಹೀರೋಯಿನ್ ಹೋಗ್ಲಿ ಬಿಡು, ನನಗಿಂತ 500 ವರ್ಷ ದೊಡ್ಡವರು, ಏನಾದ್ರು ಅನ್ಕೊಂಡ್ ಹೋಗ್ಲಿ ಅಂತ ಅವಳು ಅದನ್ನ ಅಸಾಲ್ಟ್ ಆಗಿ ಎತ್ಕೊಂಡ್ಲು. ಬಟ್ ಇವರಲ್ಲಿರೋ ಕನ್ಫ್ಯೂಷನ್ ಏನಂದ್ರೆ ಇವಾಗ ಎಲ್ಲಿಗೆ ನಮ್ಮನ್ನ ಕರ್ಕೊಂಡು ಹೋಗ್ತಿದ್ದಾರೆ, ಅರಮನೆಗೆ ಅಂತ ಒಂದು 90% ಅವರಲ್ಲಿ ಕನ್ಫರ್ಮೇಶನ್ ಇದೆ, ಬಟ್ ಈ ತರ ಏನಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಇವರಿಬ್ಬರು ಡಿಸ್ಕಷನ್ ಅಲ್ಲಿ ಮೋಸ್ಟ್ಲಿ ಜೇಹ್ಯಾಂಗ್ ಅನ್ನೋ ಒಂದು ಅಭ್ಯಾಸ ಇದೆ ಅಂತ ಹೇಳ್ತಾ ಇದ್ರಲ್ವಾ, ಅದಕ್ಕೋಸ್ಕರ ಏನಾದ್ರು ಕರ್ಕೊಂಡು ಹೋಗ್ತಿದಾರಾ ಅಂತ ಮಾತಾಡ್ಕೊಂಡ್ ಬರ್ತಿದ್ದಾರೆ. ಈ ತರ ನಮ್ ಹೀರೋನ ಬೈಕೊಂಡೇ ಬರ್ತಾ ಇರ್ತಾಳೆ. ದಾರಿ ಉದ್ದಕ್ಕೂ ಕಣ್ಣೋಡ್ ಹೆಂಗಿದೆ, ಅವ್ನ್ ಬಾಯಿ ನೋಡ್ ಹೆಂಗಿದೆ ಅಂತ. ನಮ್ ಹೀರೋ ತಿರ್ಗಿ ನೋಡ್ತಾನೆ ಇರ್ತಾನ. ಇವ್ನ ಇಡಕ್ ಇಷ್ಟೊತ್ತಿ ತಿರ್ಗಿ ನೋಡ್ತಾನೆ, ಇವ್ನು ನಂಗೆ ಶೂಟ್ ಮಾಡಿ ಸಾಯ್ಸಾಕ್ಬಿಡ್ತೀನಿ ಗನ್ ಸಿಕ್ಕಿದ್ರೆ ಅಂತ ಅವಳ ಕೈಯಲ್ಲಿ ಆಕ್ಷನ್ ಎಲ್ಲ ಮಾಡ್ತಾ ಇದ್ರೆ ಇವಳೇನೋ ಆಟ ಆಡ್ತಿದ್ದಾಳೆ ಅಂತ ಹೇಳಿ ನಮ್ ಹೀರೋ ಕೂಡ ಹಂಗೆ ಗನ್ ತರ ಆಕ್ಷನ್ ಎಲ್ಲ ಮಾಡಿ ತೋರಿಸ್ತಾನೆ. ಅಯ್ಯೋ ಈ ಆಫ್ ಮೆಂಟಲ್ ಹತ್ರ ಸೇರ್ಕೊಂಡ್ ನನ್ ಪರಿಸ್ಥಿತಿ ಅಂತ ಇವಳು ತಲೆ ಕಿತ್ಕೊಳ್ಳೋ ತರ ಇರುತ್ತೆ. ಹಂಗೋ ಹಿಂಗೋ ಅವ್ರ ರಾಜ್ಯಕ್ಕೆ ಕೂಡ ಬಂದ್ಬಿಟ್ರು. ಅಯ್ಯೋ ಈ ಜೋಶನ್ ಡೈನಸಿಟಿಗೆ ನರ್ಕದ ಬಾಗ್ಲೇ ಇದು, ಇವಾಗ ಇದ್ರೊಳಗಡೆ ನಾನು ಎಂಟ್ರಿ ಆಗ್ಬೇಕಾ ಅಂತ ಇರುತ್ತೆ. ಅಲ್ಲಿ ಹೋಗಿ ನಮ್ ಹೀರೋ ಕುದುರೆಯಿಂದ ಇಳ್ದಿದ ತಕ್ಷಣ ರಾಣಿ ಓಡ್ ಬಂದು ನಮ್ ಹೀರೋನ ಹಗ್ ಮಾಡ್ಕೊಂತಾಳೆ. ಆಕ್ಚುಲಿ ಇವಳು ರಾಣಿ ಅಂತಲ್ಲ, ನಮ್ ಹೀರೋಗೆ ಕಾನ್ಸರ್ಟ್ ಇವಳು ಬಂದು ಹಗ್ ಮಾಡ್ಕೊಂತಾಳೆ. ಆಕ್ಚುಲಿ ಇದಕ್ಕೂ ಮುಂಚೆನೆ ಹೈನಸ್ ಅಂತ ಒಬ್ರು ಇರ್ತಾರಲ್ಲ, ಇವಳನ್ನ ಜೈಲಿಂದ ರಿಲೀಸ್ ಮಾಡಿ ಇಲ್ಲಿಗೆ ಬರೋದು ಕೂಡ ಅವನೇ ಅಲ್ವಾ ಕಾರಣ. ಅವ್ನ್ ಬಂದು ಇವಳನ್ನ ನೋಡಿ ಮೀಟ್ ಮಾಡಿ ಆ ಗವರ್ನರ್ ಅವ್ರ ಮನೇಲಿ ಏನೆಲ್ಲ ಆಯ್ತು ಅಂತ ಹೇಳಿರ್ತಾನೆ. ಅಷ್ಟೇ ಅಲ್ಲ, ಈ ತರ ಇಬ್ರು ಹುಡುಗಿರ್ನ ಬೇರೆ ಕರ್ಕೊಂಡ್ ಬರ್ತಿದ್ದಾನೆ ಅಂತ ಕೂಡ ಹೇಳಿರ್ತಾನೆ. ಆದ್ರೆ ನಮ್ ಹೀರೋಯಿನ್ ಬಗ್ಗೆ ಅಷ್ಟಾಗಿ ಏನು ಹೇಳಿಲ್ಲ, ಲೈಟ್ ಆಗಿ ಬಿಟ್ಬಿಟ್ಟ. ಮತ್ತೆ ಪಣ ಬಿಟ್ಟಿದ್ ಯಾರು ಅಂತಂದ್ರೆ ನಮ್ ಗುಂಪಿಗೆ ಸೇರಿರೋರೆ ಯಾರೋ ಬಿಟ್ಟಿದ್ದು, ಬಟ್ ಹೀರೋಗೇನು ಆಗಿಲ್ಲ, ಚೆನ್ನಾಗೇ ಇದ್ದಾನೆ ಅನ್ನೋ ತರ ಹೇಳಿರ್ತಾನೆ. ಮತ್ತೆ ನಾಳೆ ಬೆಳಗ್ಗೆ ರಾಜ ಅವ್ರು ಬಂದು ರೀಚ್ ಆಗ್ಬಿಡ್ತಾರೆ, ಆ ಹುಡುಗಿರ್ನ ಕೂಡ ಕರ್ಕೊಂಡ್ ಬಂದಿದ್ದಾರೆ ಅನ್ನೋ ತರ ಹೇಳ್ತಾರೆ. ಒಂದ್ ಹುಡುಗಿ ಮುಖ್ಯವಾಗಿ ನಮ್ ಹೀರೋಯಿನ್ ಬಗ್ಗೆನೇ ಹೇಳಿರೋದು, ಆದ್ರೆ ಆ ಹುಡುಗಿ ಅನ್ನೋದ್ರಿಂದ ಆ ಆ ಗವರ್ನರ್ ಫ್ಯಾಮಿಲಿಗೆ ಸೇರಿರೋ ಅವ್ರ ಮೊಮ್ಮಗಳನ್ನೇ ಕರ್ಕೊಂಡ್ ಬರ್ತಾ ಇರೋದು ಅಂತ ಇವಳು ಅನ್ಕೊಂಡಿರೋದು. ಆಕ್ಚುಲಿ ಇವಳು ಮತ್ತೆ ಇಮ್ ಫ್ಯಾಮಿಲಿ ಅವರೆಲ್ಲ ಸೇರ್ಕೊಂಡೆ ಗವರ್ನರ್ ಮೊಮ್ಮಗಳನ್ನ ರಾಜನ ಹತ್ರ ಕರ್ಕೊಂಡ್ ಬಂದ್ ಬಿಡ್ಬೇಕು ಅಂತ ಅನ್ಕೊಂಡಿರೋದು. ರಾಜ ಖುಷಿ ಪಡ್ತಾರೆ ಅನ್ನೋದಕ್ಕೋಸ್ಕರ ಇವರೆಲ್ಲ ಸೇರಿನೇ ಕೆಲ್ಸನ ಮಾಡಿರೋದು. ಸೊ ಬೆಳಗ್ಗೆ ರಾಜ ಆ ಗವರ್ನರ್ ಅವ್ರ ಮೊಮ್ಮಗಳನ್ನೇ ಕರ್ಕೊಂಡ್ ಬರೋದು ಅಂತ ಇವಳು ಅನ್ಕೊಂಡಿರ್ತಾಳೆ. ಇವಾಗ ರಾಜ ಹುಡುಗಿನ ಕರ್ಕೊಂಡ್ ಬರ್ತಾನೆ ಅಂತಂದ್ರೆ ಇವಾಗ ಅವಳು ಒಂದು ಕಾನ್ಸರ್ಟ್ ತರ ತಾನೆ, ಸೊ ಅದಕ್ಕೆ ಟೆನ್ಷನ್ ಆಗ್ಬಿಟ್ಟು ಇವಳು ಆ ಏನೋ ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಇರುತ್ತೆ ಅದನ್ನ ಹಂಗೆ ಪ್ಲೇ ಮಾಡ್ತಾ ಇರ್ತಾಳೆ. ಅವ್ಳ ಕೈ ಕಟ್ಟಾಗೋ ಅಷ್ಟು ಟೆನ್ಷನ್ ಆಗಿ ಪ್ಲೇ ಮಾಡ್ತಾ ಇರ್ತಾಳೆ. ಇವಳ ಹೆಸರು ಮೋಕ್ ಜೋ ಅಂತ, ಇನ್ನು ಸ್ವಲ್ಪ ದೊಡ್ಡದಾಗಿದೆ, ಬಟ್ ಮೋಕ್ ಜೋ ಅಷ್ಟ್ ಮಾತ್ರ ನೆನ್ಪಿಟ್ಕೊಳ್ಳಿ ಸಾಕು. ಇವಾಗ ನಮ್ ರಾಜನ ನೋಡಿದ ತಕ್ಷಣ ಓಡೋಗಿ ಹಗ್ ಮಾಡ್ಕೊಂಡ್ಲು. ಹೀರೋನು ಅಷ್ಟೇ ತುಂಬಾ ಸಂತೋಷವಾಗಿ ಹಗ್ ಮಾಡ್ಕೊಂಡ. ಮೋಕ್ ಜೋ ನಿನ್ಗೊಂದು ತೋರ್ಸ್ಬೇಕು, ಬಾ ತೋರಿಸ್ತೀನಿ ಅಂತ ನಮ್ ಹೀರೋಯಿನ್ ತೋರ್ಸೋದಕ್ಕೆ ಕರ್ಕೊಂಡು ಹೋಗ್ತಾ ಇರೋದೇನೋ. ನಮ್ ಹೀರೋಯಿನ್ ಹಂಗೆ ಕೂದಲೆಲ್ಲ ಬಿಟ್ಕೊಂಡ್ ಬಾ ಅಂತ ಬಾಯ್ ತಕೊಂಡ್ ಕೂತಿರ್ತಾಳೆ. ನಮ್ ಹೀರೋಯಿನ್ಗ ಮನ್ಸಲ್ಲಿ ಬೇಡ ನೀ ನನ್ನ ಹತ್ರ ಬರ್ಬೇಡ ಅನ್ನೋ ತರನೇ ಇರುತ್ತೆ. ನಮ್ ಹೀರೋ ಕರ್ಕೊಂಡ್ ಬಂದ್ಬಿಟ್ಟು ಇಲ್ಲೋಡು ಕಾಡಿಂದ ಇಡ್ಕೊಂಡ್ ಬಂದಿರೋ ಮೋಹಿನಿ ದೆವ್ವ ಇವಳೆ ಅಂತ ಇಂಟ್ರೊಡ್ಯೂಸ್ ಮಾಡಿದಾಗ ಈ ಮೋಕ್ ಜಗ್ ಏನ್ ಅರ್ಥ ಆಗ್ತಾ ಇಲ್ಲ. ಏನು ದೆವ್ವನ ಏನ್ ಹೇಳ್ತಿದೀರಾ ಅಂದಾಗ, ಹೌದು ನಿನ್ನೆ ಬೇಟೆಗೆ ಅಂತ ಹೋದಾಗ ನಾನು ಇಟ್ಕೊಂಡ್ ಬಂದಿರೋ ದೆವ್ವ ಅಂತ ಹೇಳಿ ಹಂಗೆ ನಕ್ಕೊಂಡ್ ಹೇಳ್ತಾ ಇರ್ತಾನೆ. ಆ ವಿಲ್ಲನ್ ಮೋಕ್ ಜೋ ಹಂಗೆ ಗುರಾಯಿಸ್ಕೊಂಡ್ ನಮ್ ಹೀರೋಯಿನ್ ನೋಡಿದಾಗ ನಮ್ ಹೀರೋಯಿನ್ ಕೂಡ ಹಂಗೆ ಗುರುಗುರ ಅಂತ ನೋಡ್ತಾಳೆ. ಅವಾಗ ಅವಳಿಗೆ ಹಿಸ್ಟ್ರಿಯಲ್ಲಿ ಬರ್ದಿರೋ ಒಂದು ವಿಷಯ ನೆನಪು ಬರುತ್ತೆ. ಹೀರೋ ಬಂದು ಎಷ್ಟೇ ಕಾನ್ಸರ್ಟ್ಸ್ ಎಷ್ಟೇ ರಾಣಿಗಳಿದ್ರು ಕೂಡ ಇವಳ ಮಾತನ್ನ ಮಾತ್ರನೇ ಅವ್ನು ಕೇಳ್ತಾ ಇದ್ದಿದ್ದು. ಆತರ ನಮ್ ಹೀರೋನ ಇವಳು ಬುಟ್ಟಿಗೆ ಬೀಳ್ಸ್ಕೊಂಡಿರ್ತಾಳೆ ಅನ್ನೋ ತರ ಓದಿರ್ತಾಳೆ. ಓ ಇವಳೇನ ದೊಡ್ಡ ವಿಲ್ಲನ್ ಅಂತ ನಮ್ ಹೀರೋಯಿನ್ಗೆ ಅರ್ಥ ಆಯ್ತು. ಈಗ ಮೋಕ್ ಜನು ಹೇಳ್ತಾಳೆ ನಮ್ ರಾಜನ ನೋಡ್ಬಿಟ್ಟು, ಇದುವರೆಗೂ ನೀವು ನಮ್ಮ ಅರಮನೆಗೆ ಯಾವ್ದೇ ತರ ಹುಡುಗಿನ ಕರ್ಕೊಂಡ್ ಬಂದಿಲ್ಲ, ಮೊದಲಾಗಿ ಕರ್ಕೊಂಡ್ ಬಂದಿರೋದಂದ್ರೆ ನನ್ನ ಮಾತ್ರನೇ, ಮೋಕ್ ಜೋ ಆಗಿರೋ ನನ್ನನ್ನ ಮಾತ್ರನೇ. ಇವಾಗ ನೀವು ಇಷ್ಟಪಟ್ಟು ಒಂದು ಹುಡುಗಿನ ಕರ್ಕೊಂಡ್ ಬಂದಿದ್ದೀರಾ ಅಂತಂದ್ರೆ ನನಗೆ ಅರ್ಥ ಆಯ್ತು. ನಾನ್ ಬೇಕಾಗಿದ್ರೆ ಅವಳಿಗೆ ನೀಟಾಗಿ ಸ್ನಾನ ಎಲ್ಲ ಮಾಡಿಸಿ ಅಲಂಕಾರ ಎಲ್ಲ ಮಾಡಿಸಿ ಇವತ್ತು ರಾತ್ರಿಗೆ ನಿಮ್ ರೂಮ್ಗೆ ಕಳಿಸ್ಲಾ ಅಂತ ಕೇಳ್ತಾಳೆ. ಹೀರೋ ಬಂದ್ಬಿಟ್ಟು ಚಾಚಾ ಇಲ್ಲ ನೀನ್ ತಪ್ಪಾಗಿ ತಿಳ್ಕೊಂಡಿದ್ಯಾ, ನಾನು ಆ ಕಾರ್ಯಕ್ಕೋಸ್ಕರ ಇವಳನ್ನ ಕರ್ಕೊಂಡ್ ಬಂದಿಲ್ಲ, ಬೇರೊಂದು ಕೆಲ್ಸಕ್ಕೋಸ್ಕರ ಕರ್ಕೊಂಡ್ ಬಂದಿದ್ದೀನಿ ಅಂತ ಹೇಳ್ತಾನೆ. ಅಷ್ಟೇ. ಇನ್ನ ಇವಳು ಇತರ ಹೆಸರು ಹೇಳಿದ ತಕ್ಷಣ ನಮ್ ಹೀರೋಯಿನ್ಗೆ ಮೈಂಡಲ್ಲಿ ಏನೇನೋ ಓಡಕ್ಕೆ ಶುರು ಆಗೋಯ್ತು. ಇವಳೇ ದೊಡ್ಡ ವಿಲ್ಲನ್, ಈ ಜೋಸನ್ ಡೈನಾಸಿಟಿಗೆ ಇವಳೇ ವಿಲ್ಲನ್ ಅಂತ ನಮ್ ಹೀರೋಯಿನ್ಗೆ ಅರ್ಥ ಆಗೋಯ್ತು. ಈ ಕಡೆ ಇವಳು ನಮ್ ಹೀರೋಯಿನ್ ಗುರುಗುರ ಅಂತ ನೋಡ್ತಾನೆ ಇರ್ತಾಳೆ. ನೋಡಕ್ ಚೆನ್ನಾಗೇ ಇದ್ದಾಳೆ, ಆದ್ರೆ ಕಾನ್ಸರ್ಟ್ ಮಾಡ್ಕೊಳ್ಳೋದಕ್ಕಲ್ಲ ಅಂತ ಹೇಳ್ತಿದ್ದಾನೆ. ಮತ್ತೇನ ಕರ್ಕೊಂಡ್ ಬಂದಿರ್ಬೋದು ಅಂತ ಹೇಳಿ ನೋಡ್ತಾ ಇದ್ರೆ ನಮ್ ಹೀರೋಯಿನ್ ಹಂಗೆ ಒಂದ್ ಕಣ್ ಮುಚ್ಕೊಂಡು ಇನ್ನೊಂದ್ ಕಣ್ಣಲ್ಲಿ ನೋಡ್ತಾ ಇರ್ತಾಳೆ. ಈ ಬೆಕ್ಕಣ್ಣ ಇಟ್ಕೊಂಡು ಹೆಂಗ್ ಗುರುಗುರ ಅಂತ ನೋಡ್ತಿದ್ದಾಳೆ ನೋಡು, ಗುರಾಯಿಸ್ಕೊಂಡು. ಬಿಟ್ರೆ ಕಣ್ಣಲ್ಲೇ ಸುಟ್ಟಾಕ್ಬಿಡ್ತಾಳೆ, ನನ್ನ ನೋಡಬೇಡ್ವೆ ಅಂತ ಇವಳು ಮೈಂಡ್ ವಾಯ್ಸ್ಗಳು ಕೊಡ್ತಾನೆ ಇರ್ತಾಳೆ. ಈ ಕಡೆ ಇವಳಂತೂ ಗುರಾಯಿಸಿದನ್ನ ನಿಲ್ಸೇ ಇಲ್ಲ, ಗುರುಗುರ ಅಂತ ನುಂಗಾಕೋ ತರ ನೋಡ್ತಾ ಇರ್ತಾಳೆ. ಸೊ ಇದಕ್ ಮೇಲೆ ಇವರಿಬ್ಬರ ಮಧ್ಯೆ ಏನೆಲ್ಲ ನಡೆಯುತ್ತೆ ಅಂತ ನಾವು ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಅಲ್ವಾ. ನೆಕ್ಸ್ಟ್ ಪಾರ್ಟ್ ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡ್ಬಿಡ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್. ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರೋ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.